पूर्णानन्दो व्ययो यो गुरुरपि परमः चिन्तयेतं महन्तम्। ॐ जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा भाम्ना स्वेन सदा निरस्तकुहकं सत्यं परं धीमहि। धर्म प्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र गतिभिः शुश्रूषुभिस्तक्षणात् निगमकल्पतरोर्गलितं फलं शुकं घात् अमृतद्रवसंयुतं पिबत भागवतं रसमालयं मुहुरहो रसिकाः विभावुकाः यं प्रव्रजन्तमनुपेतमपेतकृत्यं द्वैपायनो विरहकातराजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि स्वानुभावमखिलश्रुतिसारमेकम् अध्यात्मदीपम् अतिथितीर्षतां तमोऽन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थं कीर्ये। स्वस्त्यस्तु सताम् अशेषसन्मङ्गलानि भवन्तु वक्तुश्च श्रोतॄणां सम्यक् श्लोकैकश्रवणपठनमात्रेण निखिलकलिकृतकल्मषापनोदनपुटतरे धर्माद्यखिलपुरुषार्थसाधनीभूते श्रीमन्महामुनिकृते श्रीमद्भागवते अद्य कथा प्रारम्भे सति किञ्चित् प्रास्तविकानुवादः। ಇದು ಭಾಗ್ಯವಯ್ಯ ಅಂತ ಇದೆಲ್ಲ ಅಂತಹ ಭಾಗ್ಯ ಎಲ್ಲ ಸೇರಿಕೊಂಡು ಬಂದಿದೆ. ದೇಶ ಕಾಲ ಆ ವ್ಯಕ್ತಿಗಳ ಸಂಯೋಗ. ದೇಶ ಆದಿರಂಗ ಕ್ಷೇತ್ರ, ಕಾವೇರಮ್ಮನ ತೀರ. ಮುಂದೆ ಧರ್ಮ ಎಲ್ಲಿ ಉಳಿಯುತ್ತೆ ಅಂತ ಕೇಳಿದಾಗ ಕಾವೇರಿ ತಾಮ್ರಪರ್ಣಿ ಮಧ್ಯದಲ್ಲಿ ಇದ್ದ. ಪ್ರಾಯ ಇಲ್ಲಿ ಉಳಿಯುತ್ತೆ ಅನ್ನೋದರ ಸೂಚನೆ ಸಿಗ್ತಾ ಇದೆ. ದೊಡ್ಡ ಬ್ರಾಹ್ಮಣರ ಹಿಂದೆ ಈ ಕಡೆ ಮುಖ ಮಾಡಿಕೊಂಡಿರೋದನ್ನು ಕಾಣಬಹುದು ನಾವು. ರಂಗನಾಥ ತಾನು ಇದ್ದಲ್ಲಿಗೆ ಕರೆಸಿಕೊಳ್ತಾ ಇದ್ದಾನೆ ಅಂತ ಕಾಣುತ್ತೆ. ಅಂಥದ್ದು ಅದರಲ್ಲೂ ವಿಶೇಷ ಭಾಷ್ಯದೀಪಿಕಾಚಾರ್ಯರು ಗೋಪಾಲಕೃಷ್ಣ ದೇವರನ್ನು ತಂದು ಕೂಡಿಸಿರುವಂತಹ ಮುಖ್ಯಪ್ರಾಣ ದೇವರನ್ನು ತಂದು ಕೂಡಿಸಿರುವ ಸ್ಥಳ ಮಂತ್ರಾಲಯ ಪ್ರಭುಗಳ ಸನ್ನಿಧಾನ. ಜೊತೆಯಲ್ಲಿ ಇನ್ನೆಲ್ಲ ಜ್ಞಾನಿಗಳನ್ನು ಕೂಡಿಸಿಕೊಂಡಿದ್ದಾರೆ. ಮತ್ತೆ ಶ್ರೀಪಾದರಾಜರು, ಟೀಕಾಕೃತ್ಪಾದರು ಎಲ್ಲರ ಜೊತೆಯಲ್ಲಿ, ವ್ಯಾಸರಾಜರ ಜೊತೆಯಲ್ಲಿ ಆ ಸನ್ನಿಧಾನವನ್ನು ಇನ್ನು ಹೇಳುವಷ್ಟೇ ಇಲ್ಲ. ಯದ್ವಾರೋದಕ ಸಂಚಯ ಸುರನದಿ ಮುಖ್ಯಾಪಗಾಸಾದಿತ ಸಂಖ್ಯಾನುತ್ತಮ ಪುಣ್ಯ ಸಂಘ ಬೆಲಸತ್ ಪ್ರಖ್ಯಾತ ಪುಣ್ಯಾವಹ. ವಾಗ್ಝರಿಯ ಆಗಿದೆ ಅಂತಂತಾರೆ. ಇನ್ನು ಕೇಳಬೇಕಾ, ಅವರದ್ದೇ ಒಂದು ಸನ್ನಿಧಾನ ಇರುವಂತಹ ಅದ್ಭುತವಾದ ಪ್ರದೇಶ. ಇನ್ನು ಕಾಲ ಇಡೀ ಒಂದು ತಿಂಗಳು ಪರ್ವಕಾಲ. ಈಗ ಸೂರ್ಯ ಸಂಕ್ರಮಣ ನಡೆಯೋಲ್ಲ ಅಂತ ಈ ಮಾಸಕ್ಕೆ ಮಲ ಅಂತ ಕರೆದು ಅದನ್ನು ಮಲಮಾಸ, ಯಾತಕ್ಕೂ ಬೇಡ, ಸಂಸ್ಕಾರಗಳಿಗೆ ಅರ್ಹ ಅಲ್ಲ, ತೀರ್ಥಕ್ಷೇತ್ರಗಳ ಯಾತ್ರೆಗೆ ಅರ್ಹ ಅಲ್ಲ, ಯಾವುದೇ ರೀತಿಯಲ್ಲೂ ಯೋಗ್ಯ ಅಲ್ಲ ಅಂತೆಲ್ಲ ನಿಂದೆ ಮಾಡ್ತಾ ಇದ್ದ ಪ್ರಸಂಗ ಈ ಮಾಸದ ಅಧಿಪತಿ ವಿಷ್ಣುರೂಪಿಯಾದ ಪರಮಾತ್ಮನನ್ನು ವೈಕುಂಠದಲ್ಲಿ ಹೋಗಿ ಭೇಟಿ ಮಾಡಿ, ನಾನಲ್ಲ ನೀನು ಬೇರೆ ಕಡೆ ಕರ್ಕೊಂಡು ಹೋಗ್ತೇನೆ ಅಂತ ಆ ಉಪಲೋಕ ಗೋಲೋಕ, ಎಷ್ಟು 3 ಕೋಟಿ ಯೋಜನೆ ವಿಸ್ತೀರ್ಣ ಇರುವಂತಹ ಗೋಲಾಕಾರದಲ್ಲಿರುವಂತಹ ಗೋಲೋಕ, ಕೃಷ್ಣ ಪರಮಾತ್ಮ ನಿತ್ಯ ಅಲ್ಲಿ ಗೋಪಾಲಕರ ಜೊತೆಯಲ್ಲಿ ವಿಹಾರ ಮಾಡ್ತಾನೇ ಇರ್ತಾರೆ. ನಾವು ದಶಮಸ್ಕಂದದಲ್ಲಿ ಒಂದು ಸ್ವಲ್ಪ ಭಾಗ ಕೇಳ್ತೇವೆ. ಆರಂಭದಲ್ಲಿ ಮಾತ್ರ ಗೋವುಗಳ ಜೊತೆಯಲ್ಲಿ ದನ ಕಾಯ್ತಾ ವೇಣುಗಾನಾದಿಗಳನ್ನು ಮಾಡಿ ಆನಂದ ಪಡ್ತಾ ಇದ್ದ ಪರಮಾತ್ಮ ಅಂತ. ಅಲ್ಲಿ ಹಗಲು ರಾತ್ರಿ ಹಾಗೆ. ಅದಕ್ಕೆ ಅಂತಲೇ ಒಂದು ಲೋಕ ವಿಶೇಷವನ್ನೇ ಇಟ್ಟಿದ್ದಾರೆ. ಅಲ್ಲಿರುವ ರೂಪವನ್ನು ಪುರುಷೋತ್ತಮ ಅಂತ ಕರೆದು. ಪುರುಷೋತ್ತಮ ಬೇರೆ ಯಾರು ಅಲ್ಲ. ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದ ಪುರುಷೋತ್ತಮ ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತ ಪುರುಷೋತ್ತಮ. ಲೋಕ ಅಂತಂದರೆ ಪೌರುಷೇಯ ಗ್ರಂಥ. ಪೌರುಷೇಯ ಅಪೌರುಷೇಯ ಎಲ್ಲ ಗ್ರಂಥಗಳಲ್ಲೂ ಕ್ಷರಾಕ್ಷರ ಪುರುಷರಿಂದಾಗಿ ಮೀರಿ ನಿಂತಿರುವವನು ನಾನು. ಅದಕ್ಕೆ ನನ್ನ ಪುರುಷೋತ್ತಮ ಅಂತಾರೆ. ಕೃಷ್ಣ ತಾ ಹೇಳ್ಕೊಂಡಿದ್ದಾನೆ.
ಇಲ್ಲೂ ಧ್ಯೇಯ ರೂಪ ಅದೇ, ದ್ವಿಭುಜಂ ಮುರಳಿ ಹಸ್ತಂ ಗೋಪಿಕಾನಂದ ಕಾರಣಂ. ಹಾಗೆ ಇದ್ದಾನೆ ಪರಮಾತ್ಮ. ಅಲ್ಲಿ ಸದಾ ಆಕ್ರಮದಲ್ಲಿದ್ದು ವಿಹಾರ ಮಾಡ್ತಾ ಇದ್ದಾನಂತೆ. ಅಲ್ಲಿ ಕರ್ಕೊಂಡು ಹೋಗಿದ್ದಾನೆ. ಸ್ವಯಂ ಭಗವದ್ ರೂಪನೇ ವಿಷ್ಣು ರೂಪದಿಂದ ಅಲ್ಲಿ ಕರ್ಕೊಂಡು ಹೋಗಿ ಬಹಳ ಗೋಳಾಡ್ತಾರೆ. ಏನಾರು ಮಾಡಪ್ಪ ಪುರುಷೋತ್ತಮ, ಏನಾರು ಒಂದು ಪರಿಹಾರ, ಒಂದು ಸೂಚನೆ ಮಾಡು. ಸಾಧಾರಣ ಮಕ್ಕಳು ಬಂದು ಮನೆಯಲ್ಲಿ ಅವರು ಇವರು ಹೊಡೆದು ಬಿಟ್ಟರು ಅಂತನೋ ಆಟಕ್ಕೆ ಹೋದವ್ರು ಮುಚ್ಚಾಡಿ ಹೇಳ್ತಾರೆ. ಈಗ ಸ್ವಲ್ಪ ಎಲ್ಲ ಆಟದ ಕಾಲ, ಇವಾಗ ರಜೆ ಬಂದಿರುತ್ತೆ. ಅಲ್ಲಿ ಬಂದು ಹೇಳ್ತಾವೆ ಹಾಗಾಗಿದೆ ಹೀಗಾಗಿದೆ ಅಂತ. ಏನು ಮಾಡ್ತಾರೆ ದೊಡ್ಡವರು? ನಾ ಬರ್ತೀನಿ ನಡೆಯೋ, ಅದು ಯಾರೇನು ಮಾಡಿದ್ದಾರೆ. ಹಾಗೆ ಸ್ವಯಂ ಪುರುಷೋತ್ತಮ ಈ ಮಾಸಕ್ಕೆ ನಾನೇ ನಿಯಾಮಕ ಆಗಿಬಿಡ್ತೇನೆ. ಬೇರೆ ಬೇರೆ ಮಾಸಕ್ಕೆಲ್ಲ ಅದರದೇ ಆದ ಮಹತ್ವ ಇದ್ದರೆ ಈ ಮಾಸಕ್ಕೆ ನಾನೇ ನಿಯಾಮಕ ಆಗಿಬಿಡ್ತೇನೆ. ಅದು ಏನು ಪೂಜಾದಿಗಳನ್ನು ನಡೆಸ್ತೇನೆ ನಡೆಸ್ತೇನೆ. ಗ್ರಹಣಾದಿಗಳು ನಿಜವಾದ ಸಾಧಕರಿಗೆ, ಮಂತ್ರಾದಿಗಳನ್ನು ಜಪ ಮಾಡುವವರು, ದಾನದ ಅಭಿರುಚಿ ಇರುವವರು, ಇಂಥವರಿಗೆಲ್ಲ ಪರ್ವಕಾಲ ಬಂದರೆ ಕಾಯ್ತಾ ಇರ್ತಾರೆ. ಇನ್ನು ಸ್ವಲ್ಪ ಹೆಚ್ಚಿರಬಾರ್ದೆ, 1 ತಾಸೋ 2 ತಾಸೋ 3 ತಾಸೋ ಮುಗಿದೋಗ್ಬಿಡ್ತು. ಪರ್ವಕಾಲಗಳು ಅಂತನೋ ಬಹಳ ಕಾಲ ಇರೋಲ್ಲ, ಇಡೀ ತಿಂಗಳು ಹಗಲು ರಾತ್ರಿ ಪರ್ವಕಾಲನೇ. ಅದು ಏನು ಸಾಧನೆ ಮಾಡ್ತೀರೋ ಮಾಡಿ, ಏನು ದಾನ ಮಾಡ್ತೀರಿ, ಏನು ಜಪ ಮಾಡ್ತೀರಿ, ಏನು ಸ್ನಾನ ಅನುಷ್ಠಾನ ಪಾರಾಯಣ ಅಧ್ಯಯನ ಏನು ಮಾಡಿದ್ರು ಕೋಟಿ ಪಟ್ಟು ಅಧಿಕ ಪುಣ್ಯ ನಾನು ಕೊಡ್ತೇನೆ, ಬೇಕಾದ ಮಾಡಿ. ಅದು ವಾಸ್ತವಿಕವಾಗಿದ್ದದ್ದು 365 ದಿನಗಳು ಸೌರಮಾನ ಪ್ರಕಾರ, 355 ದಿನಗಳು ಚಾಂದ್ರಮಾನ ಪ್ರಕಾರ. ಈ 10 ದಿವಸ 3 ವರ್ಷಕ್ಕೊಮ್ಮೆ 30 ಹೆಚ್ಚಾಗಿ ಬರುತ್ತೆ. ಒಂದಲ್ಲಿಗೆ 1 ಮಾಸ ಹೆಚ್ಚು ಅಂತ ಇದು ಅಧಿಕ ಅಂತ ಹೀಗೆ ಕರೀತಾ ಇದ್ದಾರಷ್ಟೇ. ಮತ್ತು ಅಲ್ಲಿ ಸಂಕ್ರಮಣ ನಡೆಯೋಲ್ಲ. ಹೀಗಾಗಿ ಅದು ಪಂಚಾಂಗ ತೆಗೆದು ನೋಡಿದರೆ ಗೊತ್ತಾಗುತ್ತೆ. ಸೂರ್ಯ ಸಂಕ್ರಮಣ ನಡಿಬೇಕಾಗಿತ್ತು, ನಡೆಯೋಲ್ಲ. ಹೀಗಾಗಿ ಇದು ಮಲ, ಅದರ ಮಲ ಹೋಗಲಿಲ್ಲ. ಮಲಮಾಸ ಅಂತ ಕರೀತಾ ಇದ್ದಿದ್ದು ಹೋಯಿತು. ಅಧಿಕ ಮಾಸ ಅನ್ನೋದು ಮತ್ತೊಂದು ಅರ್ಥ ಪಡ್ಕೊಳ್ತು. 12ರಲ್ಲಿ 13ನೇದಾಗಿ ಬರುತ್ತೆ. ಅಷ್ಟೇ ಅಲ್ಲ, ಪುರುಷೋತ್ತಮ, ಉತ್ತಮ ಅಂದರೂ ಅಧಿಕ ಅಂದರೂ ಒಂದೇ. ಪುರುಷಾಧಿಕ ಅಂತ ಇಟ್ಕೊಂಡಿರ್ಬೇಕ. ಅಂದರೆ ಅಧಿಕ ಅಂತ ಈ ಕ್ರಮದಲ್ಲಿ ಅತ್ಯಾಧಿಕ್ಯವನ್ನು ಪಡ್ಕೊಂಡು ಬಂದಿರುವ, ಆಮೇಲೆ ಸಜ್ಜನರೆಲ್ಲ ಈ ಬರಲಿ ಅಂತ ಕಾಯಕ್ಕೆ ಶುರು ಮಾಡಿದ್ರು. ಅಂಥ ಮಹತ್ವವನ್ನು ಪಡ್ಕೊಂಡು ಬಂದಂತಹ ಕಾಲ. ಇನ್ನಂತೂ ಎಲ್ಲ ಸಜ್ಜನರ ಸಮಾಗಮ. ನಿಮಗೆ ದೇಶ ಕಾಲ ಅದಕ್ಕೆ ತಕ್ಕಂತೆ ಸಜ್ಜನರ ಸಮಾಗಮ ಎಲ್ಲ ಸೇರುವುದು ಅಷ್ಟು ಸುಲಭ ಅಲ್ಲ. ನಾವು ಮಾಡ್ತೇವೆ ಅಂತ ಹೊರಟರೂ ಕೂಡ ಎಷ್ಟೋ ವಿಘ್ನಗಳು ಬರ್ತಾವೆ. ಕೆಲವು ಕಲ್ಪನೆಯಲ್ಲೇ ಉಳ್ಕೊಂಡ್ಬಿಡ್ತಾರೆ. ಯಾರದ್ದೋ ಹಿರಿಯರ ಪುಣ್ಯ ಬೇಕಾಗುತ್ತೆ. ಯಾವುದೋ ಒಂದು ಕಿರುಗಣ್ಣಿನ ನೋಟದಲ್ಲೂ ಭಗವಂತ ನೋಡಿರಬೇಕಾಗುತ್ತೆ. ಆ ಕಾಲಕ್ಕೆ ಈ ಕೆಲಸವನ್ನು ಮಾಡುತ್ತೆ. ಅಂಥ ಒಂದು ಒಳ್ಳೆಯ ಸುಯೋಗ ಪ್ರಾಪ್ತವಾಗಿರುವ ಈ ಕಾಲದಲ್ಲಿ ಅದನ್ನು ಅಂದಿದ್ದಾರೆ. ಇನ್ನೇನು ಹೆಚ್ಚು ಮಾಡ್ತೀರೋ ಬಿಡ್ತೀರೋ, ಪುಟ್ಟ ಪರಮಾತ್ಮ ಗೀತೆಯಲ್ಲೇ ಅಂತಾರೆ, ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ತ. ತತ್ವಜ್ಞಾನವನ್ನು ಪಡೆದಿರಿ ಅಂತಂದರೆ ಇನ್ನೆಲ್ಲ ಬಂದೋಯ್ತು. ಯಾಕೆ? ಜ್ಞಾನೇನೈವ ಪರಂಪದಂ. ಇನ್ನು ಬೇಕಾದ ಸಂಪಾದನೆ ಮಾಡಿದ್ರು ಪುಣ್ಯ ಪಾಪ ಆ ಲೋಕಕ್ಕೆ ಹೋದಾಗ ಖರ್ಚಾಗಿ ಒಗೆದು ಬಿಡ್ತಾರೆ. ಮತ್ತೆ ಮುಂದಕ್ಕೆ ಹೋಗುವಂತಾರೆ. ಕ್ರೀಡೆ ಪುಣ್ಯ ಮಧ್ಯಲೋಕಂ ವಿಶಂತಿ ನಂಬ್ತಾ ಇರ್ತಾರೆ. ಆದರೆ ಜನ್ಮ ಜನ್ಮಾಂತರದ ತನಕವೂ ನಮ್ಮ ಜೊತೆಯಲ್ಲೇ ಇದ್ದು ಎಲ್ಲ ತರಹದ ಔನ್ನತ್ಯವನ್ನು ಕೊಡುವಂತಹ ಏಕೈಕ ಆಸ್ತಿ ಅಂತಂದರೆ, ಸಂಪತ್ತು ಅಂತಂದರೆ ಅದು ತತ್ವಜ್ಞಾನ ಮಾತ್ರ. ಅಂಥ ಉತ್ಕೃಷ್ಟ ತತ್ವಜ್ಞಾನವನ್ನು ಪಡೆದ್ರಿ, ನನ್ನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರಿ, ನಿಮಗೆ ಯಾವ ಹಾನಿ ಇಲ್ಲ. ನಮೇ ಭಕ್ತ ಪ್ರಣಶ್ಯ, ಭಗವಂತನೇ ಮಾಡಿದ ಪ್ರತಿಜ್ಞೆ. ಏನು ಕೇಳಬೇಕು, ಯಾವುದು ಹೇಳಬೇಕು, ಯಾವುದನ್ನೇ ಹಿಡಿಬೇಕು, ಈ ಸಂದೇಹ ಬಂದರೆ ವೇದವ್ಯಾಸ ದೇವರು ಅದಕ್ಕೆ ಕಡೇ ಗ್ರಂಥ ನಿರ್ಮಾಣ ಮಾಡಿಕೊಟ್ಟು. ಇದಾದ್ಮೇಲೆ ಮತ್ತೊಂದು ಗ್ರಂಥದ ಇನ್ನೊಂದು ಅಕ್ಷರ ಬರೆದಿಲ್ಲ. ಮತ್ತು ಆಮೇಲೆ ಕಡೇ ನಿರ್ಮಾಣ ಏನೇನು ಹೇಳಬೇಕೋ ಎಲ್ಲ ಇಲ್ಲಿ ಹೇಳಿಬಿಟ್ಟಿದ್ದೇನೆ. ಇನ್ನು ಅದರ ಅವಶೇಷ ಇಲ್ಲ. ಇಲ್ಲಿ ಆ ಕ್ರಮದಲ್ಲಿ ನಿರ್ಮಾಣ ಮಾಡಿಯೇ ಪ್ರತಿಜ್ಞೆ ಮಾಡಿದ್ದಾರೆ. ಕಿಂವಾ ಅಪರೈಹಿ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂವಾ ಅಪರೈಹಿ. ನಿಮ್ಗೆ ಏನಾಗಬೇಕು? ಇಲ್ಲ ಭಗವಂತನನ್ನು ಕಾಣಬೇಕು. ಎಲ್ಲದಕ್ಕಿಂತ ದೊಡ್ಡದು. ನೀವು ಅದೋ ಇದೋ ಆಸ್ತಿ ಸಂಪಾದನೆ ಮಾಡಬೇಕಾದ್ರೆ ಇಷ್ಟು ಖರ್ಚು ಮಾಡಬೇಕು, ಅಷ್ಟು ಖರ್ಚು ಮಾಡಬೇಕು. ಏನು ಖರ್ಚು ಮಾಡಿದ್ರೂ ಸಿಗದೇ ಇರುವಂತಹ ಭಗವಂತ ಭಾಗವತ ಕೇಳಿದರೆ ಸತ್ಯೋ ವಿದ್ಯಾವರುದ್ಧತೆ. ಒಳಗಡೆಯಲ್ಲ ಅಲ್ಲೇನೆ ಇದ್ದು ದರ್ಶನ ಕೊಡ್ತಾನೆ. ಇಷ್ಟಿದ್ದಾಗ ಬೇರೆ ಯಾಕೆ? ಇಂಥ ಅದ್ಭುತವಾದ ಉದ್ಗಾರವನ್ನು ತೆಗೆದಿದ್ದಾರೆ. ಹೀಗಾಗಿ 10 ಗ್ರಂಥಗಳನ್ನು ಹಿಡಿದು ಯಾವುದು ಅರ್ಥ ಮಾಡಿಕೊಂಡುವೋ ಬಿಡುವೋ
ಬರೀ ಅರ್ಥ ಮಾಡಿಕೊಂಡ್ರೆ ಪ್ರಯೋಜನ ಇಲ್ಲ, ಅದು ಅನುಷ್ಠಾನಕ್ಕೆ ಬರಬೇಕು. ಇದೆಲ್ಲ ತಿರುಗಾಡಿ, ಎಷ್ಟೆಷ್ಟು ಆಸ್ಪತ್ರೆ ಇದೆಯೋ ಅಲ್ಲೆಲ್ಲ ತಿರುಗಾಡಿ, ನನಗೊಂದು ರೋಗ ಇದೆ, ನೀವೊಂದಷ್ಟು ಔಷಧಿ ಕೊಡಿ, ನೀವು ಮನೆ ತುಂಬ ಪ್ರಿಸ್ಕ್ರಿಪ್ಷನ್, ಮನೆ ತುಂಬ ಔಷಧಿ ಬಾಟ್ಲಿ, ರೋಗ ಹೋಗಲ್ಲ. ರೋಗ ಹೋಗಬೇಕಾದ್ರೆ ಔಷಧಿ ತಂದದ್ದನ್ನು ತಗೋಬೇಕು. ಹಾಗೆ ಬರೇ ಶ್ರವಣ ಸಾಕಾಗೋಲ್ಲ, ಪುಣ್ಯ ಇಲ್ಲ ಅಂತಲ್ಲ, ಆದರೆ ಅಷ್ಟೇ ಸಾಕಾಗೋಲ್ಲ. ಕೇಳೋದು ಯಾಕೆ? ಮುಂದೆ ಅನುಷ್ಠಾನ ಮಾಡಲಿಕ್ಕೋಸ್ಕರವಾಗಿ. ಅಂಥ ಕ್ರಮದಲ್ಲಿ ಇದು ಅನುಷ್ಠಾನಕ್ಕೆ ಬಂದರೆ ಅದಕ್ಕೆ 2 ಶಬ್ದ ಇಟ್ಟಿದ್ದಾರೆ ಇಲ್ಲಿ, ಬಹಳ ಚೆನ್ನಾಗಿದೆ. ಒಂದು ಶುಶ್ರೂಷಿಭಿ, ಮೊದಲು ಶ್ರವಣೇಚ್ಛ, ಆಮೇಲೆ ಕೃತಿವಿ, ಅನುಷ್ಠಾನ ಮಾಡಬೇಕು. ಇಷ್ಟು ಮಾಡಿದರೆ ಸತ್ಯೋ ಹೃತ್ಯ ಅವರುದ್ಧತೆ. ಅದಿನ್ನೂ ಪಕ್ವಜ್ಞಾನಿಗಳಾಗಿದ್ದರೆ ತಕ್ಷಣ, ಅದೇ ಕ್ಷಣದಲ್ಲಿ, ಪರೀಕ್ಷಿತ ರಾಜರಂತ ಆ ಕ್ಷಣದಲ್ಲಿ ಭಗವದ್ ದರ್ಶನ ಆಗುತ್ತೆ. ಅದಕ್ಕೇನು ಬೇಕೋ ಆ ವ್ಯವಸ್ಥೆಯನ್ನು ನಾವಿಲ್ಲಿ ಮಾಡಿಕೊಟ್ಟಿದ್ದೇವೆ. ಅದಕ್ಕೆ ಭಾಗವತದ ಮಹಾತ್ಮ್ಯವನ್ನು ಹೇಳುವಾಗ ಪದ್ಮಪುರಾಣದಲ್ಲಿ ದುಂದುಕಾರಿ ಉಪಾಖ್ಯಾನವನ್ನು ಹೇಳ್ತಾರೆ. ಇದರ ಇನ್ನೂ ಪ್ರಸ್ತುತತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂತಾದರೆ ನಾರದರ ಉಪಾಖ್ಯಾನ ಇದೆ. ಎಲ್ಲ ಕಡೆ ತೀರ್ಥಕ್ಷೇತ್ರ ಯಾತ್ರೆ ಮಾಡ್ತಾ ಮಾಡ್ತಾ ನಾರದರು ಒಂದು ಕಡೆ ಕೊಡೋರಲ್ಲ, ಯಾವ ಅಭಿಮಾನ ಇಲ್ಲ ಅವರಿಗೆ. ನಿರಂತರ ಸಜ್ಜನರ ಉದ್ಧಾರ ಮಾಡ್ತಾ ಮಾಡ್ತಾ ಸಂಚಾರ ಮಾಡುವವರು. ಮಹಾಭಾರತ ಮೋಕ್ಷಧರ್ಮ ಪರ್ವದಲ್ಲಿ ನೋಡಬೇಕು. ಉಗ್ರಸೇನ ಪ್ರಶ್ನೆ ಕೇಳ್ತಾರೆ, ಸ್ವಾಮಿ ನೀನು ಭಕ್ತರಲ್ಲ ಅತ್ಯಂತ ನಿನಗೊಬ್ಬ ರೋಚಕನಾಗಿ ಕಂಡವರು ಯಾರು? ವಿಚಿತ್ರ ಭಕ್ತ, ನಿನಗೆ ಅತ್ಯಂತ ಪ್ರಿಯರಾಗಿರ್ಬೇಕು. ಯಾರಂತಹ ಭಕ್ತ ಅಂತ ಕೇಳಿದಾಗ ಒಂದು ಅಧ್ಯಾಯ ಸಮಗ್ರ ನಾರದನ್ನು ಕೊಂಡಾಡಿದ್ದಾರೆ. ನನ್ನ ಭಕ್ತರು ಅಂದರೆ ಹೀಗಿರ್ತಾರೆ, ಇಲ್ಲಿರ್ತಾರೆ, ಹಿಂಗೆ ಮಾಡ್ತಾರೆ ಅಂತ ಒಂದು ಅಧ್ಯಾಯ ಇಡೀ ಭಾರತದಲ್ಲಿ ದಾಖಲೆಯಾಗಿದೆ. ಮೋಕ್ಷಧರ್ಮ ಪರ್ವದಲ್ಲಿದೆ. ಅಂಥ ಮಹಾನುಭಾವರು ಸಂಚಾರ ಮಾಡ್ತಾ ಮಾಡ್ತಾ ಮಧುರಾ ಪಟ್ಟಣಕ್ಕೆ ಬರ್ತಾರೆ. ಕೃಷ್ಣ ಪರಮಾತ್ಮನ ನಿತ್ಯ ಸನ್ನಿಧಾನ ಇದೆ. ಅದು ಮಧುವನ ಅಂತ ಕರೀತಾ ಇದ್ದಿದ್ದು. ಅಲ್ಲೇ ಧ್ರುವರಾಜ ವಾಸುದೇವರೂಪಿ ಪರಮಾತ್ಮನನ್ನು ಕಂಡಿದ್ದು. ಅಂಬರೀಷ ರಾಜ ದುರ್ವಾಸನಿಂದಾಗಿ ಅನುಗ್ರಹಿತನಾಗಿದ್ದು. ಕೃಷ್ಣ ಪರಮಾತ್ಮ ಸ್ವಯಂ ಅವತಾರ ಮಾಡಿದ್ದು. ಅವತಾರ ಮಾಡಿದ ನಂತರ ಅಲ್ಲ, ಅದಕ್ಕೆ ಮುಂಚೆಯಿಂದಲೂ ಕೂಡ ನಿತ್ಯದ ಸನ್ನಿಧಾನಂ ಹರೇ ಅಂತಹ ಪ್ರದೇಶ ವಿಶೇಷ ಅದು. ಆ ಪ್ರದೇಶಕ್ಕೇನೆ ಭಗವಂತನ ಸಾನ್ನಿಧ್ಯ ನೋಡಬೇಕು ಅಂತ ಯಮುನಾ ನದಿ ತೀರಕ್ಕೆ ಬಂದಿದ್ದಾರೆ. ಒಂದು ಅಚ್ಚರಿಯ ದೃಶ್ಯವನ್ನು ಕಂಡು ಒಬ್ಬ ಯುವತಿ ಅಳತಾ ಕೂತಿದ್ದಾಳೆ. ಎದುರುಗಡೆಯಲ್ಲಿ 2 ವೃದ್ಧರು ಮುದುಕರಾಗಿ ಹೋಗಿದ್ದಾರೆ. ಅವರು ಬಿದ್ದೋಗಿದ್ದಾರೆ, ಎಚ್ಚರ ತಪ್ಪು ಹೋಗಿದ್ದಾರೆ. ನೋಡಿದ್ರು ಬಹಳ ಲಕ್ಷಣವಾಗಿದ್ದಾಳೆ. ಸಜ್ಜನರ ಕಷ್ಟ ಅಂತಂದರೆ ಮನಸ್ಸು ಒಳಗಡೆಯಲ್ಲಿ ಕರಗುತ್ತೆ. ಹೋಗಿ ಕೇಳ್ಕೊಂಡು, ಯಾರಮ್ಮ ನೀನು, ಯಾಕೆ ದುಃಖ ಪಡ್ತಾ ಇದ್ದೆ, ಏನಾಗಿದೆ ಅಂತ ಕೇಳಿದೆ. ಇತಿಹಾಸ ಹೇಳ್ಕೊಳ್ತಾಳೆ, ನಾನು ಭಕ್ತಿ ದ್ರಾವಿಡ ದೇಶದಲ್ಲಿ ಹುಟ್ಟಿದೆ, ಅದು ದ್ರಾವಿಡ ಹೋಗಿ ದ್ರಾವಿಡ ಆಗಿ ತಮಿಳ ಆಗಿದೆ. ನಾಲಿಗೆ ವ್ಯತ್ಯಾಸ ಹಾಗಾಗಿರೋದು. ವಾಸ್ತವಿಕವಾಗಿ ಮೂಲ ಶಬ್ದ ಅದು ದ್ರಾವಿಡ ಅಂತ. ನಾ ಅಲ್ಲಿ ಹುಟ್ಟಿದೆ. ಮುಂದೆ ಕರ್ನಾಟಕದಲ್ಲಿ, ಕರ್ನಾಟಕ ಅಲ್ಲ ಇಲ್ಲಿ ಪ್ರಯೋಗ ಮಾಡುವುದು, ಕರ್ನಾಟಕ ನಕಾರ ಇದೆ. ಕಿವಿಗಳಿಗೆ ಅಟಕ ಆಭರಣಪ್ರಾಯವಾದಂತಹ ವೇದ ಶಾಸ್ತ್ರ ಸಂಗೀತ ಮುಂತಾದವುಗಳು ಇಲ್ಲಿ ಮೊಳಗುತ್ತಾ ಇತ್ತು ಅಂತ. ಯಾಕೆ ಹನುಮಪ್ಪ ಇದ್ದು ಪ್ರದೇಶ, ಹನುಮಪ್ಪ ತಾನು ಉತ್ಕೃಷ್ಟ ಸಾಧನೆಯನ್ನು ಮಾಡಿ ಭಜನೆ ನಡೆಸ್ತಾ ಇದ್ದನಂತೆ. ಅಂಥ ಪ್ರದೇಶ ಇದು ಕರ್ನಾಟಕ. ಅಲ್ಲಿ ವೃದ್ಧಿಯನ್ನು ಪಡೆದೆ ಮುಂದೆ ಬರ್ತಾ ಬರ್ತಾ ಗುರ್ಜರಾದಿ ದೇಶದಲ್ಲಿ ಕ್ಷೀಣಿಸಿ ನನಗೂ ವೃದ್ಧಾಪ್ಯ ಬಂದು ಹೋಗಿತ್ತು. ಮಧುರಾ ಪಟ್ಟಣಕ್ಕೆ ಬಂದ ಮೇಲೆ ನನಗೇನೋ ಮತ್ತೆ ಯೌವನ ಬಂತು. ಇವರಿಬ್ಬರು ನನ್ನ ಮಕ್ಕಳು, ಒಬ್ಬ ಜ್ಞಾನ, ಇನ್ನೊಬ್ಬ ವಿರಾಗ. ಅವರಿಗೂ ಮಾತ್ರ ಮುಪ್ಪು ಕಳೀಲಿಲ್ಲ. ಅಷ್ಟೇ ಅಲ್ಲ, ಇನ್ನೂ ಹೆಚ್ಚಾಗಿ ಎಚ್ಚರ ತಪ್ಪಿ ಬಿದ್ದು ಹೋಗಿದ್ದಾರೆ. ನಾರದರೆ ಏನಾರು ಮಾಡಿ ಇವರಿಬ್ಬರು ಮತ್ತೆ ಎದ್ದು ಕುಣಿಬೇಕು, ಅವರಿಗೆ ಮತ್ತೆ ಯೌವನ ಬರಬೇಕು, ನನ್ನ ಮಕ್ಕಳನ್ನು ಬದುಕಿಸಬೇಕು, ಏನಾರು ಮಾಡಿ. ಇದೊಂದು ಪಾತ್ರಕ್ಕೆ ಒಂದು ಒಳ್ಳೆಯ ಒಳಗಿರುವ ತಿರುಳಿಗೆ ಒಂದು ಪಾತ್ರ ಕೊಟ್ಟು ನಡೆಸಿದಂತಹ ಅದ್ಭುತ ಪ್ರಕರಣ. ಸರಿ, ಇವತ್ತು ಸ್ವಲ್ಪ ಅಷ್ಟೋ ಇಷ್ಟೋ ಭಕ್ತಿ ಅಂತ ಮಾಡ್ತಾರೆ. ಸಾಧಾರಣ ನೀವು ಇದೆಲ್ಲ ಉಪನ್ಯಾಸಕ್ಕೆ ಒಬ್ಬರು ಇಬ್ಬರು ಕೂತಿರ್ತಾರೆ. ನೀವು ಆ ಕಡೆ ಉಪನ್ಯಾಸ ನೋಡ್ಬೇಕಾದ್ರೆ ಜಾಸ್ತಿ ಚಾನಲ್ ಬರುತ್ತೆ ನೋಡಿ. ಅದು ಸುಮ್ಮನೆ ಬಿಸಣಿಗೆ ಹಾಕೊಂಡು ಕೂತಿರ್ತಾರೆ. ಒಬ್ಬ ಏನೋ ಹೊಡಿತಿರ್ತಾರೆ ಮಹಾರಾಜ್ ಅಂತ, ಏನು ಹೇಳ್ತಾರೆ ಅವನಿಗೆ ಗೊತ್ತಿರೋಲ್ಲ. ಓ ಅಂತ ಕೇಳ್ತಾ ಇರ್ತಾರೆ ಬೇಕಾಷ್ಟು ಜನ. ಅವ್ರಿಗೇನೋ ಒಂದು ಕೇಳಬೇಕು ಅಂತ ಶ್ರದ್ಧಾ. ನಮ್ಮಲ್ಲಿ ಒಬ್ಬರು ಕಾವೇರಿ ಸ್ನಾನಕ್ಕೆ ಬರೋದು ಬಹಳ ನೋವಾಗುತ್ತೆ. ಅವರಲ್ಲಿ ಕುಂಭಮೇಳ ಮುಂತಾದವುಗಳು ನಡೆದಾಗ, ಮಾಘ ಮಾಸ ಇತ್ಯಾದಿಗಳು ಬಂದರೆ ಮನೆಯಲ್ಲಿ ಒಬ್ಬರು ಸ್ನಾನ ಮಾಡೋಲ್ಲ. ಮತ್ತು ಭಾರೀ ಥಂಡಿ, ತುಂಬ ದುರವಸ್ಥೆ ಇರುತ್ತಲ್ಲಿ. ಅಂಥ ಪ್ರದೇಶದಲ್ಲಿ ವೃದ್ಧರಿಂದ ಹಿಡಿದು ಚಿಕ್ಕ ಚಿಕ್ಕ ಮಕ್ಕಳ ತನಕ ಪ್ರತಿಯೊಬ್ಬರು ಅಲ್ಲಿ ಸ್ನಾನಕ್ಕೆ ಹೋಗ್ತಾರೆ. ಇಲ್ಲ, ಧರ್ಮ ಅಲ್ಲಿ ಉಳ್ಕೊಂಡಿದೆ, ಆದರೆ ಇಷ್ಟೇ ಬರೀ ಮೌಢ್ಯ ಇದೆ.
ಅದರ ಹಿನ್ನೆಲೆಯಲ್ಲಿ ಅದೊಂದು ಶ್ರದ್ಧಾ ಜಾಡ್ಯದಿಂದ ನಡೆಸ್ತಾರೆಯೇ ಹೊರತು ಒಳಗಡೆಯಲ್ಲಿ ಜ್ಞಾನ ಆಗಲಿ ಅಥವಾ ಯಾವುದು ಹೇಯ ಪದಾರ್ಥಗಳಿದೆ ಅದರಲ್ಲಿ ವಿರಾಗ ಎರಡೂ ಇಲ್ಲ. ಅವೆರಡೂ ಇಲ್ಲ. ತಾತ್ಕಾಲಿಕ ಒಂದು ಒಳ್ಳೆಯ ಕಥೆ ಗೀತೆ ಹೇಳ್ತಾ ಇದ್ರೆ ಕಣ್ಣು ತುಂಬ ನೀರು ಸುರಿಸ್ತಾರೆ ತಾತ್ಕಾಲಿಕವಾಗಿ, ಮತ್ತೆ ಹೋಗ್ತಾರೆ. ಪ್ರಯೋಜನ ಇಲ್ಲ. ಜ್ಞಾನ ವಿರಾಗ ಇವುಗಳ ಜೊತೆಯಲ್ಲೇ ಸೇರಿದಾಗ ಭಕ್ತಿಗೆ ಪೂರ್ಣವಾದ ಮಹತ್ವ ಇದೆ ಅನ್ನೋದಕ್ಕೆ ಇದೊಂದು ಆಕಾರ ಕೊಟ್ಟು ಚಿತ್ರಣ ಮಾಡಿ ಯಾರಾದರೂ ಏನಾರು ಮಾಡಬೇಕಲ್ಲ, ಇವರಿಬ್ಬರನ್ನ ಎಬ್ಬಿಸ್ಬೇಕು. ಅಲ್ಲಿ ಇಲ್ಲಿ ಯಾರ್ಯಾರು ಜ್ಞಾನಿಗಳನ್ನು ಕೇಳ್ಕೊಂಡು ಬಂದರು. ಅದಕ್ಕೆ ತಕ್ಕಂತೆಯೇ ಅಲ್ಲಲ್ಲಿ ಬೇಕಾಷ್ಟು ವೇದಗಳನ್ನು ಪಾಠ ಪ್ರವಚನ ಮಾಡಿಸೋದಾಗಲಿ, ಬೇರೆ ಬೇರೆ ಗ್ರಂಥಗಳನ್ನು ಯಾಗ ಯಜ್ಞ ಎಲ್ಲ ನಡೆಸೋದ್ರಂತೆ. ಮಹಾಭಾರತ ಪ್ರವಚನ ಮಾಡಬೇಕಾದ್ರೆ ಮಾತ್ರ ಸ್ವಲ್ಪ ಎಚ್ಚೆತ್ತುಕೊಂಡಂತ ಅಂತ ಹೇಳಿ ಮತ್ತೆ ಮಲಗಿ ಎಚ್ಚರ ಆಗಲೇ ಇಲ್ಲ. ಏನು ಹೀಗಾಗೋಯ್ತು ಅಂತ ಭಕ್ತಿ ಅಳತಾ ಕೂತಾಗ ಶರೀರವಾಣಿ ನುಡಿಯುತ್ತೆ ಆ ಕಾಲಕ್ಕೆ. ಹಿಮವತ್ ಪರ್ವತದ ಬಳಿಗೆ ಹೋಗು, ಅಲ್ಲಿ ಸೂಚನೆ ಸಿಗುತ್ತೆ. ಅಲ್ಲಿ ಹೋದಾಗ ಸನಕಾದಿಗಳು ಭೇಟಿ ಆಗ್ತಾರೆ. ಅವರು ಸೂಚನೆ ಕೊಟ್ಟಿದ್ದು ಏನು ಮಾಡೋದು ಬೇಡ, ಕಲಿಯುಗದಲ್ಲಿ ಅತ್ಯುತ್ಕೃಷ್ಟವಾದಂತಹ ಮಾರ್ಗ ಅಂತಂದರೆ ಭಾಗವತವನ್ನು ಸಪ್ತಾಹ ವಿಧಿಯಲ್ಲಿ ಶ್ರವಣ ಮಾಡುವುದು. ಅದನ್ನೇನು ನಮಗೇನು ಮತ್ತೆ ಮತ್ತೆ ಒತ್ತಿ ಅದನ್ನು ನಮಗೆ ಮನದಟ್ಟು ಮಾಡಿಸಬೇಕಾಗಿಲ್ಲ. ಬೇರೆ ಇನ್ನು ಯಾವುದೇ ಗ್ರಂಥವನ್ನು ಶ್ರವಣ ಮಾಡಲಿ, ಅದಕ್ಕೆ ಮುಂಚೆ ಮನಸ್ಸು ಹೇಗಿತ್ತು, ಭಾಗವತ ಶ್ರವಣ ಮಾಡಿದ ಮೇಲೆ ಮನಸ್ಸು ಹೇಗಿರುತ್ತೆ, ಬೇರೆ ಗ್ರಂಥ ಶ್ರವಣ ಆದಮೇಲೆ ಮನಸ್ಸು ಹೇಗಿರುತ್ತೆ, ನಮ್ಮನ್ನು ನಾವೇ ನೋಡಿಕೊಂಡ್ರೆ ಗೊತ್ತಾಗುತ್ತೆ ಅದು ಎಷ್ಟು ಹದ ಆಗುತ್ತೆ ಅನ್ನೋದನ್ನು. ವೇದವ್ಯಾಸದೇವರ ಆ ಶಬ್ದ ನಿರೂಪಣೆಯ ಶೈಲಿ, ಅವರು ತುಂಬಿರುವ ಪರಮ ಪ್ರೀತಿಯನ್ನು ಇಲ್ಲಿ ಕಾಣಬಹುದು ನಾನು. ಹೀಗಾಗಿ ಸನಕಾದಿಗಳು ಅಲ್ಲಿ ತೋರಿಸಿಕೊಟ್ಟಂತಹ ಕ್ರಮ ಸೀದಾ ಬಂದು ನೀವೇ ಹೇಳಬೇಕು, ಬೇರೆ ಯಾರು ಹೇಳೋದಲ್ಲ, ಸನಕಾದಿಗಳು ನೀವೇ ವಾಚನ ಮಾಡಬೇಕು ಅಂತ ಅವನ್ನೇ ಕರ್ಕೊಂಡು ಬರ್ತಾರೆ. ಅದಕ್ಕೊಂದು ವಿಧಿ ವಿಧಾನ ಎಲ್ಲ ತೋರಿಸಿಕೊಟ್ಟಿದ್ದಾರೆ. ಅಲ್ಲಿ ಪುರಾಣದಲ್ಲಿದೆ. ಬರ್ತಿರಲಿಕ್ಕೆ ಎಲ್ರಿಗೂ ಸಾಮಾನ್ಯರು ಮಾಡಬೇಕಾದ್ರೆ ಹೀಗೆ ಮಾಡಬೇಕಂತೆ. ಅಲ್ಲಿ ತಿಥಿ ನಕ್ಷತ್ರ ಮುಹೂರ್ತ ತಾರಾಬಲ ಚಂದ್ರಬಲ ಎಲ್ಲ ಇದೆಯಾ ಅಂತ ಯಜಮಾನನಿಗೆ ಮದುವೆ ಮುಂಚೆಗೆ ನೋಡಿದಂತೆ ನೋಡಿ ಯಾವಾಗಿದೆ ಆ ಒಳ್ಳೆ ಮುಹೂರ್ತದಲ್ಲಿ ಆರಂಭ ಮಾಡಬೇಕು. ಅದರಲ್ಲೂ 9 ದಿವಸ ನಡೆಸಬೇಕಂತ ಇದೆ. ಹಿಂದಿನ ದಿವಸ ಈಗಾಗಲೇ ಬಂದ ತಕ್ಷಣ ಅಂದರು ಅದನ್ನು ಬಂಗಾರದ ಪಲ್ಲಕ್ಕಿಯಲ್ಲಿ ಭಾಗವತ ಅಂತಂದರೆ ಸಾಕ್ಷಾತ್ತಾಗಿ ಭಗವಂತನ ಸನ್ನಿಧಾನ. ಒಂದು ಕಡೆಯಲ್ಲಂತಾರೆ ಶೇಷದೇವರು 2 ನಾಳಿಗೆ ಯಾಕೆ ತಗೊಂಡ್ಯಪ್ಪ ಅಂತ ಕೇಳಿದ್ರೆ, ಒಂದು ಸ್ವಾಮಿ ನಿನ್ನನ್ನು ಹೊಗಳಲಿಕ್ಕೆ, ಇನ್ನೊಂದು ನೀನು ನಿರ್ಮಾಣ ಮಾಡಿರುವ ಭಾಗವತವನ್ನು ಹೊಗಳಲಿಕ್ಕೆ. ಯಾವುದನ್ನು ಹೊಗಳಿದ್ರು ಸಾಧು, ಅದಕ್ಕೆ ಎರಡನ್ನೂ ಹೊಗಳಲಿಕ್ಕೆ 2 ನಾಳಿಗೆ ತಗೊಂಡೆ. ಅಂಥ ಉತ್ಕೃಷ್ಟ ಗ್ರಂಥ, ಭಗವಂತನ ಸನ್ನಿಧಾನ ಪಾತ್ರ. ಬಂಗಾರದ ಪಲ್ಲಕ್ಕಿಯಲ್ಲಿ ಉತ್ಸವ ಮಾಡಿ ತಂದು ಕಲಶ ಪ್ರತಿಷ್ಠಾಪನೆಯನ್ನು ಮಾಡಿ ಅದಕ್ಕೆ ಮುಂಚೆ ಪತ್ರಗಿತ್ತರ ಬರೀಬೇಕಂತೆ, ಚಪ್ಪರ ಹಾಕಬೇಕಂತೆ, ಏನೇನು ಸಾಧ್ಯ ವೈಭವವನ್ನು ಮಾಡಿ ಸಜ್ಜನರನ್ನು ಮಾತ್ರ ಬರಮಾಡ್ಕೋಬೇಕಂತೆ. ಇಲ್ಲಿ ಪಾಖಂಡಿಗಳು ಮುಂತಾದವರಿಗೆ ಅವಕಾಶ ಇಲ್ಲ. ಆ 7 ದಿವಸದಲ್ಲಿ ಮತ್ತೊಬ್ಬರ ಜೊತೆ ಮಾತಾಡಬಾರದಂತೆ. ಎಷ್ಟು ಸಾಧ್ಯವೋ ಅಷ್ಟು ನಿಯಮ ಪರಿಪಾಲನೆಯನ್ನು ಮಾಡ್ತಾ ಅವತ್ತು ಭಾಗವತ ಮಹಾತ್ಮ್ಯವನ್ನು ಶ್ರವಣ ಮಾಡಿ ಇಟ್ಟು ಬಿಡಬೇಕಲ್ಲಿ. ಮಾರನೇ ದಿವಸ ಪ್ರಾತಃ ಕಾಲ ಸೂರ್ಯೋದಯದ ಒಳಗಡೆಯಲ್ಲಿ ಎಷ್ಟು ಅವಶ್ಯ ಕರ್ತವ್ಯ ಇದೆ, ಸಂಧ್ಯಾವಂದನೆ ಬ್ರಹ್ಮಯಜ್ಞ ದೇವತಾರ್ಚನೆ ಇತ್ಯಾದಿಗಳನ್ನೆಲ್ಲ ಶೀಘ್ರ ಸಂಕ್ಷೇಪದಿಂದ ಹೆಚ್ಚು ವಿಸ್ತಾರ ಮಾಡ್ತಾ ಕೂಡ ಆಗಿಲ್ಲ. ಯಾಕೆಂದರೆ ಅದಕ್ಕಿಂತ ದೊಡ್ಡ ಯಜ್ಞ ನಡೆಯುತ್ತಿಲ್ಲ. ಬೇಗ ಬೇಗ ಮುಗಿಸಿಕೊಂಡು ಸೂರ್ಯೋದಯದ ಹೊತ್ತಿಗೆ ಸಂಕಲ್ಪ ಮಾಡಿ ಕೂತ್ಬಿಡಬೇಕು. ಅದು ಯಾವ ಕಡೆಗೆ ಏನು ಅಂತ ಶ್ರೋತೃಗಳು ಯಾವ ಮುಖವಾಗಿ ವಕ್ತೃಗಳೇ ಹಾಗೆ ಅಂತೆಲ್ಲ ನಿಯಮ ಹೇಳಿದ್ದಾರೆ. ದೊಡ್ಡ ಮಂಟಪವನ್ನು ನಿರ್ಮಾಣ ಮಾಡಿ ವೇದವ್ಯಾಸದೇವರನ್ನು ಕರೆದು ಕೂಡಿಸಿಕೊಂಡು ಶುರು ಮಾಡಬೇಕಂತ. ಪ್ರಾತಃ ಕಾಲ ಸೂರ್ಯೋದಯದಿಂದ ಆರಂಭ ಮಾಡಿದರೆ ಮಧ್ಯಾಹ್ನ ಸ್ವಲ್ಪ ಅವಕಾಶ ಮಾಧ್ಯಾಹ್ನಿಕೆಗೆ ಹೇಳೋರ್ಗೊಂದು ಸ್ವಲ್ಪ ಗಟ್ಟಲೆ ವಿಶ್ರಾಂತಿ. ಯಾರು ಅಶಕ್ತರಿದ್ದಾರೆ ಅಂಥವ್ರು ಏನಾರು ಆಹಾರ ತಗೊಳ್ಳಿ, ತುಪ್ಪ ಹಾಲು ಮೊಸರು ಇಲ್ಲ ಪಂಚಾಮೃತ ಶಕ್ಯಲ್ದೆದವರು ಊಟ ಗೀಟರು ಮಾಡಿ. ಆದರೆ ಅತಿಶಯವಾದ ಆಹಾರ ತಗೊಂಡ್ರು ಆಹಾರದ ಒತ್ತಡದಿಂದ ನಿದ್ರೆ ಬಂತು ಅಂತ ಆಗಬಾರ್ದಂತೆ. ಅದಾಗದೇ ಇದ್ದಂತೆ ಹಿತಮಿತವಾಗಿ ತಗೊಂಡು ಮತ್ತೆ ಶುರು ಮಾಡಿದರೆ ಸೂರ್ಯಾಸ್ತಮಾನದ ತನಕ ಆಗಬೇಕು. ಆಮೇಲೆ ಮತ್ತೆ ಪೂಜಾ ಭಜನೆ ಇವೆಲ್ಲ ಮಾಡಿ ರಾತ್ರಿ 1 ಹೊತ್ತು ಊಟ. ಒಂದೊಂದು ದಿವಸಕ್ಕೊಂದು ಭಕ್ಷ್ಯ ಮುದ್ದೆ ಎಲ್ಲ ಹೇಳಿದ್ದಾರೆ. ಮತ್ತೆ ಇನ್ನು ಕೆಲವರಿಗೆ ಪಾರಾಯಣಕ್ಕೆ ಅಂತ ವರ್ಣ ಮಾಡಿರ್ಬೇಕಂತ. ವಿಷ್ಣು ಸಹಸ್ರನಾಮ ಕಡೆಗೆ ಇನ್ನೇನು ಇಲ್ಲ ಅಂದರೆ, ಇಲ್ಲದೇ ಇದ್ದರೆ ಚತುರ್ವೇದಗಳನ್ನು ಷಡಂಗಗಳನ್ನು ಯಾವುದ್ಯಾವುದು ಉನ್ನತ ಭಗವತ್ ಪ್ರತಿಪಾದಕ ಗ್ರಂಥಗಳಿದ್ದಾವೆ, ಬೇರೆ ಬೇರೆ ಪುರಾಣಗಳು, ಅವನ್ನೆಲ್ಲ ಪಾರಾಯಣ ಮಾಡಿಸಬೇಕಂತ ಒಂದು ಕಡೆಯಲ್ಲ ನಡೀತಾ ಇರಬೇಕು. ಕಡೆಗೆ ದಶಮಸ್ಕಂದದ ದಶಾಂಶದ ಹೋಮ ಅಂತಂದಿದ್ದಾರೆ. ಆ ಕ್ರಮದಲ್ಲಿ ಹೋಮ ವಿಶೇಷ. ಒಂದೊಂದು ದಿವಸಕ್ಕೂ ಒಂದೊಂದು ಭಾಗ ಕೊಟ್ಟಿದ್ದಾರೆ. ಹಾಗೆ ಹೇಳುವಾಗ ಅದಕ್ಕೊಂದು ಕ್ರಮ ಇದೆ. ಮೊದಲನೇದ್ದು ಮನುಕರ್ದಮ ಪ್ರಜಾಪತಿಗಳ ಸಂವಾದದ ಪರ್ಯಂತ, ತೃತೀಯ ಸ್ಕಂದದ ಮಧ್ಯಭಾಗ. ಮೊದಲನೇ ಸ್ವಯಂಭೂ ಮನುಗಳು,
ತಮ್ಮ ಮಗಳನ್ನ ದೇವಹೂತಿ ದೇವಿಯರನ್ನ ನಿಮಗೆ ಕೊಡ್ತೇವೆ ಅಂತ ಕರ್ದಮ ಪ್ರಜಾಪತಿಗಳಲ್ಲಿ ಬಂದು ಸಂವಾದ ನಡೆಸ್ತಾರೆ. ಅಲ್ಲಿ ತನಕ ಎರಡನೇ ದಿವಸಕ್ಕೆ ಪಂಚಮ ಸ್ಕಂದದ ಅರ್ಧ ಭಾಗ ಭರತಾಖ್ಯಾನ ಪರ್ಯಂತ ಜಡಭರತರ ಉಪಾಖ್ಯಾನದ ತನಕ ಭೂಗೋಳ ಖಗೋಲಗಳನ್ನು ಮಾರನೇ ದಿವಸ ಬಂದಿದೆ. ಅಲ್ಲಿಂದ ಆರಂಭ ಮಾಡಿದರೆ ಮೂರನೇ ದಿವಸ ಸಪ್ತಮ ಸ್ಕಂಧ ಪೂರಣಂ, 7ನೇ ಸ್ಕಂಧವನ್ನು ಪೂರ್ಣಗೊಳಿಸಬೇಕು. ಇದು ಮೂರನೇ ದಿವಸ. ಇನ್ನು 4ನೇ ದಿವಸ ಕೃಷ್ಣಾವತಾರದ ಪರ್ಯಂತರವಾಗಿ ಹೇಳಿಬಿಡಿಸ್ಬಿಡ್ಬೇಕು. 5ನೇ ದಿವಸ ರುಕ್ಮಿಣೀ ದೇವಿಯರ ಕಲ್ಯಾಣದ ಪರ್ಯಂತರ. ಯಾಕೆ ದಶಮಸ್ಕಂದ ಬಹಳ ದೊಡ್ಡ 103 ಅಧ್ಯಾಯ. ಅದರ ಪೂರ್ವಾರ್ಧದ ತನಕ ರುಕ್ಮಿಣೀ ದೇವಿಯರ ಪಾಣಿಗ್ರಹಣ ಅಲ್ಲಿ ತನಕ ಹೇಳಿ 4ನೇ ದಿವಸ ಹಂಸಗೀತೆಯ ತನಕ ಇದನ್ನು ವಾಚನ ಮಾಡಬೇಕು. ಕಡೆಗೆ 7ನೇ ದಿವಸ ಏನಿದೆ 6ನೇ ದಿವಸ, ಅದು 7ನೇ ದಿವಸ ಸಮಗ್ರವಾಗಿ ಭಗವಂತನಿಗೆ ಒಪ್ಪಿಸೋದು. ಒಂದಾವೃತ್ತಿಯೆಲ್ಲ ಸ್ಮರಣೆಗೆ ತಂದು ಭಗವಂತನಿಗೆ ಒಪ್ಪಿಸೋದು. 6ನೇ ದಿವಸ ಅವತ್ತು ಮಧ್ಯಾಹ್ನದ ಒಳಗಡೆಯಲ್ಲೇ ಭಾಗವತವನ್ನು ಕೊಂಡಾಡ್ತಾ ಭಾಗವತನಿಗೆಲ್ಲ ಬೇಕಾಷ್ಟು ನಾನಾ ತರಹದ ಉಪಚಾರಗಳನ್ನು ಮಾಡಿ ಅವತ್ತಿನ ದಿವಸ ಅವಭೃತ ಸ್ನಾನ ಮಾಡಬೇಕಂತ ಭಗವಂತನ ಪ್ರತೀಕ ಭಾಗವತ ಇಟ್ಕೊಂಡು ಮೆರವಣಿಗೆ ಮಾಡಿ ಅವತ್ತು ಓಕಳೆ ಆಟ ಆಡ್ತಾ ಅವಭೃತ ಸ್ನಾನ ಮಾಡಿದರೆ ಸಕಲ ಯಾಗ ಯಜ್ಞಗಳ ಪುಣ್ಯ ಜ್ಞಾನಯಜ್ಞದಲ್ಲಿದೆ ಎಂದು ತೋರಿಸಿಬಿಟ್ಟಿದ್ದಾರೆ. ಈ ಕ್ರಮದಲ್ಲಿ ಮಾಡಲಿಕ್ಕೆಲ್ಲ ಕರ್ಕೊಂಡ್ಬಂದಿತ್ತು, ಸನಕಾದಿಗಳನ್ನು ಕರ್ಕೊಂಡ್ಬಂದು ಕೊಡಿಸಿದ್ರು. ಸಮಗ್ರ ತೀರ್ಥಕ್ಷೇತ್ರಾಭಿಮಾನಿಗಳು, ನದ್ಯಾಭಿಮಾನಿಗಳು, ತತ್ವಾಭಿಮಾನಿಗಳು ಎಲ್ಲ ಬಂದು ಸೇರಿಬಿಡ್ತಾರೆ. ಶ್ರೋತೃಗಳಾಗಿ ಕೂತಿದ್ದಾರೆ. ಸನಕಾದಿಗಳು ವಾಚನ ಮಾಡ್ತಾ ಇದ್ದಾರೆ. ಪುಟ್ಟ ಹುಡುಗರಂತೆ ಇರುವವರು, ಬೇರೆ ವ್ಯಾಪಾರವೇ ಇಲ್ಲ. ಅದು ಇದು ಮಾಡಿ ಅಂತ ಚತುರ್ಮುಖ ಬ್ರಹ್ಮದೇವರಂದರೆ ನಮ್ಮ ಸನ್ಯಾಸ ಕೊಡ್ರಿ, ಕೇವಲ ದೇವತಾರಾಧನೆ ಮಾಡಬೇಕು ಅಂತ ಕೇಳಿಕೊಂಡು ಹೊರಟವರು. ನಾವು ಯಾವ ದೃಷ್ಟಿಯಿಂದ ನಿರಂತರ ದೇವತಾರಾಧನೆ ಮಾಡ್ತೇವೆ ಅನ್ನೋದನ್ನು ಇಲ್ಲಿ ಬಂದು ವಾಚನ ಮಾಡ್ತಾ ಹಾಕಿದ್ರೆ ಕೇಳಬೇಕಾ? ಕಡೇ ದಿವಸ ಅಚ್ಚರಿ ನಡೀತಂತೆ. ವಾಚನ ಮಾಡ್ತಾ ಇದ್ದಾರೆ. ಸರಿಯಾಗಿ ಆ ಕಾಲಕ್ಕೆ ಒಬ್ಬೊಬ್ಬರೇ ಬಂದರಂತೆ. ಪ್ರಹ್ಲಾದಸ್ಥಾಲದಾರಿ ತರಲಗತಿತಯ ಚೋದ್ದವ ಕಾಂಸ್ಯದಾರಿ ವೀಣಾಧಾರಿ ಸುರಋಷಿ ಸ್ವರಕುಶಲತೆಯ ರಾಗಕರ್ತಾರ್ಜುನೋಭೂ. ಒಬ್ಬೊಬ್ಬರು ಬರ್ತಾ ಇದ್ದಾರೆ. ಪ್ರಹ್ಲಾದ ತಾಳ ಹಿಡ್ಕೊಂಡು ಬಂದ್ರಂತೆ. ಪುಟ್ಟ ಹುಡುಗರಿದ್ದಾಗೆ ನಾವು ಪುಟ್ಟ ಹುಡುಗರು ತಾಳ ಹಿಡ್ಕೊಳ್ತಾರೆ. ಅವ್ರು ಹಾಗೆ ತಾಳ ಹಿಡ್ಕೊಂಡು ಬಂದ್ರಂತವ್ರು. ಯಾಕಂದ್ರೆ ಅವ್ರು ಎಷ್ಟೇ ದೊಡ್ಡವರಾದರೂ ತ್ರಿವಿಕ್ರಮ ದೇವರು ಬಲಿಚಕ್ರವರ್ತಿಯನ್ನು ಬಲಿ ಹಾಕ್ತಾ ಇದ್ದಾರೆ. ಪ್ರಹ್ಲಾದರಾಜರು ಬಂದರೆ ಏನಂತ ಕರೀತಾರೆ ಗೊತ್ತಾ? ವತ್ಸ ಪ್ರಹ್ಲಾದ ಭದ್ರಂತೆ ವತ್ಸ ಅಂತ ಕರೀತಾರೆ. ಅವ್ರು ಇನ್ನು ಪುಟ್ಟ ಮಕ್ಕಳು ಅಂತಾರೆ ಅವನ ದೃಷ್ಟಿಯಲ್ಲಿ. ತಾಳ ಹಿಡ್ಕೊಂಡು ಬಂದರು. ಪ್ರಹ್ಲಾದ ಸ್ಥಾನದಾರಿ ನರಸಿಂಹದೇವರ ಚರಿತ್ರೆ ಹೇಳ್ತಾರೆ. ಭಗವಂತನ ಭಾಗವತ ಮಹಾತ್ಮೆ ನಡೀತಾ ಇದೆ, ನಾ ಬರ್ತೇನೆ, ನಾವು ನೋಡಿ ಬಂದರಂತೆ. ಯಮುನಾನದಿ ತೀರದಲ್ಲಿ ತಪೋವಿಷಯದಲ್ಲಿ ಅಂತಾರೆ. ಪ್ರಹ್ಲಾದ ಸ್ಥಾನದಾರಿ ತರಲಗತಿತಯ ಚೋದ್ಧವ ಕಾಂಸ್ಯಧಾರಿ. ಇದಕ್ಕೆ ಬಿಟ್ಟು ಹೋಗಿದ್ದಾರೆ ಕೃಷ್ಣ ಪರಮಾತ್ಮ ನನ್ನನ್ನು. ಇಂಥ ಕಡೆ ನಡೀತಾ ಇದ್ದಲ್ಲಿ ಭಾಗವಹಿಸುವಂತ ಓಡಿ ಬರ್ತೇನೆ ಅಂತ ಆತ ತರಲಗತಿತಯ ಉದ್ಧವ ಕಾಂಸ್ಯ ಹಿಡ್ಕೊಂಡು ಬಂದಂತೆ. ಉತ್ತರ ದೇಶಕ್ಕೆ ಹೋದವರು. ಕಾಂಸ್ಯ ಅಂತಂದ್ರೆ ಯಾವುದು? ಜಯಘಂಟ ಅಂದರೆ ಗೊತ್ತಾಗಲಿ, ಜಾಂಗಟೆ ಅಂದರೆ ಗೊತ್ತಾಗುತ್ತೆ. ಅದು ಏನೇನೋ ಆಗೋಗ್ಬಿಟ್ಟಿದೆ ಅದು ಶಬ್ದ. ಅದು ವಾಸ್ತವಿಕವಾಗಿ ಶಬ್ದ ಉತ್ಸವಗಳ ಕಾಲದಲ್ಲಿ, ಜಯಕಾಲದಲ್ಲಿ, ಭಗವಂತನ ಮಂಗಳಾರ್ತಿಕ್ಯದ ಕಾಲದಲ್ಲಿ ನುಡಿಸುವ ಘಂಟ ಆದ್ದರಿಂದ ಅದು ಜಯಘಂಟ. ಜಾಂಗಟೆ ಜಾಗಂಟೆ ಏನೇನೋ ಆಗಿದೆ ಅಂತ ಅದನ್ನು ಹಿಡ್ಕೊಂಡು ತಾನು ಬರ್ತಾನೆ. ಈ ರೀತಿಯಲ್ಲಿ ಬಂದಾಗ ಅಲ್ಲೇನೆ ಅರ್ಜುನರು ರಾಘವನ ಹಾಗೇನೆ ಆ ಕಾಲಕ್ಕೆ ಬೃಹನ್ನಳೆ ಆಗಿದ್ದಾರೆ, ಸಂಗೀತಾಭ್ಯಾಸ ಮಾಡಿದ್ರು. ಭಾಗವತ ಅಂದರೆ ಸುಮ್ಮನೆ ಹಾಗೆ ಹೀಗೆ ಓದ್ಕೊಂಡು ಹೋಗೋದಲ್ಲ. ಈ ಕನ್ನಡದ್ದು ವರ್ತಕತೆ ಕೊಟ್ಬಿಟ್ಟಿರ್ತಾರೆ ನೋಡಿ, ಸುಮ್ಮನೆ ಹಿಂಗೆ ಓದ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಓದೋದಲ್ಲ ಇದು. ಆ ಭಾವಕ್ಕೆ ತಕ್ಕಂತೆ ಒಂದೊಂದು ರಾಗ ಸಂಯೋಜನೆಯನ್ನು ಮಾಡಿ ಕೇಳ್ತಾ ಇದ್ದರೆ ತಲ್ಲೀನರಾಗಬೇಕು ಭಗವಂತ. ಯಾಕೆ ಅಂದರೆ ಅದು ಆಚಾರ್ಯರ ಕಾಲದಲ್ಲಿ ಹಾಗಾಗ್ತಾ ಇತ್ತು. ಆಚಾರ್ಯರ ಕಾಲದಲ್ಲಿ ವಿಷ್ಣುಮಂಗಲಾದಿ ಕ್ಷೇತ್ರಗಳಲ್ಲಿ ಅವ್ರು ಹೇಳಬೇಕಂತ ಆಚಾರ್ಯರು ಹೇಳಬೇಕಾದ್ರೆ ಕಥನಂ ತದುದಾರ ಧೈರ್ಯ ಸಾರಂ ಮಧುರಂ ಪುಷ್ಕರ ಭಾವವತ್ ಪ್ರಸನ್ನಂ. ಆಚಾರ್ಯರು ಹೇಳ್ತಾ ಇದ್ದ ಚರಿತ್ರೆ. ಸಂಜೆ ಹೊತ್ತಿಗೆ 4:30 ಮೇಲೆ ಅದು ಪುರಾಣ ಶ್ರವಣದ ಕಾಲ. ಇವತ್ತು ಚಂದ್ರಶಾಲೆಯಲ್ಲಿ ಅದೇ ಹೊತ್ತಿಗೆ ನಡೆಯುತ್ತೆ. ಸರಿಯಾದ ಪುರಾಣ ಶ್ರವಣದ ಕಾಲ. ಆ ಹೊತ್ತಿಗೆ ಆಚಾರ್ಯರು ಕೂಡ ಹೇಳಬೇಕಂತೆ, ಅವರು ಭಾವವನ್ನು ಹೇಳಬೇಕು. ಅನುರೂಪ ಗುಣಸ್ವರಾದಿಭಾಜ ನಿಜ ಶಿಷ್ಯ ಪ್ರವರೇಣ ವಾಚ್ಯಮಾನೇ. ಋಷಿಕ ಹೇಳ್ತಿರ್ತರು, ಬಾಲ್ಯದಿಂದ ಇವ್ರ ಜೊತೆಯಲ್ಲೇ ಇದ್ದವರು. ಆಚಾರ್ಯರಿಗೂ ಇವರಿಗೂ ಒಂದೇ ಸ್ವರ ಹೊಂದಾಣಿಕೆ ಆಗ್ತಾ ಇತ್ತಂತೆ. ಅವರದನ್ನು ಒಳ್ಳೊಳ್ಳೆ ಸ್ವರದಿಂದಾಗಿ ಅವರು ಹಾಡಬೇಕು, ಆಚಾರ್ಯರು ಅದರ ಭಾವವನ್ನು ಹೇಳಬೇಕಂತೆ. ಆ ಕಾಲಕ್ಕೆ ನಡೀತಿತ್ತು.
ವ್ಯಾಸರಾಜರು ಹೀಗೆ ಮಾಡ್ತಾ ಇದ್ರು ಅಂತ ವರ್ಣನೆ ಮಾಡಿದ್ದಾರೆ. ಸೋಮನಾಥ ಕವಿ ಚಿತ್ರಣ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ಜ್ಞಾನಿಗಳು ನಡೆಸಿಕೊಂಡು ಬಂದಿರುವ ಪದ್ಧತಿ. ಆ ಕ್ರಮದಲ್ಲಿ ಅದಕ್ಕೆ ರಾಗ ಸಂಯೋಜನೆ ಮಾಡಿ ಹೇಳಬೇಕಲ್ಲ. ಒಳ್ಳೆ ರಾಗವನ್ನು ಯೋಜನೆ ಮಾಡಲಿಕ್ಕೆ ರಾಗಕರ್ತ ಅರ್ಜುನೋ ಭೂತ್, ಅರ್ಜುನ ತಾವು ಓಡ್ ಬಂದರು. ವೀಣಾಧಾರಿ ಸುರರ್ಚಿ ಅಷ್ಟೊಳಗೆ ಓಡ್ ಬಂದರು. ನಾ ಕೇಳಿದ್ದಕ್ಕೆ ವೇದವ್ಯಾಸದೇವ ನಿರ್ಮಾಣ ಮಾಡಿತ್ತು ಅಂತ ನಾನೇ ಬಿಟ್ಬಿಟ್ರೆ ಅಂದರೆ ಅದೇ ಹೇಳಿಸ್ತಾರೆ. ಯೋಜನೆ ಮಾಡ್ತಾ ಇರೋರೆ ಅವರು. ವೀಣೆ ಆ ಕಡೆ ಎಲ್ಲೋ ಎತ್ತಿಟ್ಟಿದ್ದು ಅವ್ರು ವೀಣೆ ತೊಗೊಂಡ್ಬಿಟ್ರಂತೆ. ನೀವು ಹೇಳ್ರಿ ನಾನು ವೀಣಾ ಬಾರಿಸ್ತೇನೆ ಅಂತ ತಾವು ವೀಣಾ ರಾಗವನ್ನು ಅವರು ಯೋಜನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಇಷ್ಟೆಲ್ಲ ಆಗಿದೆ. ತಾಳವಾದ್ಯ ಇಲ್ಲದೆ ಇದ್ರೆ ಇಂದ್ರೋವಾದಿ ಮೃದಂಗಂ ಜಯ ಜಯ ಕಥನೆ ತೇ ಕುಮಾರ ಪ್ರಸಿದ್ಧ ಯಸ್ಯಾಗ್ರೇ ಭಾವವಂತ ಸರಸ ರಚನೆಯ ವ್ಯಾಸಪುತ್ರೋ ಬಭೂವ. ಇಂದ್ರದೇವರು ಓಡಿ ಬಂದರಂತೆ. ಪರೀಕ್ಷಿತ್ ರಾಜ ನನ್ನನ್ನು ನೋಡಿ ಇಂದ್ರಸ್ಯಾರ್ಥೆ ಕಥಂ ದೈತ್ಯಾನವಧಿ ಕುಶಮೋ ಯಥ, ಯಾಕೋ ದೇವರು ಇಂದ್ರ ಪಕ್ಷಪಾತಿ, ಇಷ್ಟು ಕಲಿಯೋಷ್ಟು ನನ್ನ ಮೇಲೆ ಪ್ರೀತಿ ತೋರಿಸಿದ್ದಾನಪ್ಪ ಸ್ವಾಮಿ, ಅವನ ಚರಿತ್ರೆ ಹೇಳ್ತಾ ಇರೋದಿಲ್ಲಿ ಅಂತ ಅವರು ಓಡಿ ಬಂದರಂತೆ. ಅವರು ಮೃದಂಗವಾದವನ್ನು ಮಾಡ್ತಾ ಇದ್ದಾರೆ, ತಾಳವಾದ್ಯವನ್ನು. ಇಷ್ಟೆಲ್ಲ ಮಾಡ್ತಾ ಇದ್ದರೆ ಶುಕಾಚಾರ್ಯ ಅಂದ್ರಂತೆ, ಇದು ನನ್ನ ಸ್ವತ್ತು, ನೀವು ಹೇಗೆ ಹೇಳ್ತೀರ ಅದನ್ನು, ನಾನೇ ಹೇಳ್ತೇನೆ ಅಂತ ಓಡ್ಬಿಟ್ಟು ಮಂಗಳದ ಕಥೆಯನ್ನು ಸಮಗ್ರ ಅರ್ಪಣೆ ಮಾಡಲಿಕ್ಕೆ ಬಂದವರು ವ್ಯಾಸಪುತ್ರೋ ಬಭೂವ. ಒಳಗಡೆಯಲ್ಲಿ ಮುಖ್ಯ ಪ್ರಾಣದೇವರ ಸನ್ನಿಧಾನ, ಮನೋನಿಯಾಮಕರಾದಂತಹ ರುದ್ರದೇವರ ಅವತಾರ ವಿಶೇಷ. ಅಂಥ ಅತ್ಯಂತ ವಿರಕ್ತತಮರಾದಂತಹ ಶುಕಾಚಾರ್ಯರು ತಾವೇ ಬಂದು ಅರ್ಪಣೆ ಮಾಡ್ತಾ ಇದ್ದಾರೆ. ಒಂದೊಂದು ಆ ಭಗವಂತನ ಗುಣಗಾನವನ್ನು ಮಾಡ್ತಾ ಇದ್ದರೆ ಕಡೆಯ ಹೊತ್ತಿಗೆ, ಅರ್ಪಣೆ ಮಾಡೋ ಹೊತ್ತಿಗೆ ಥೈ 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 ಕುಣಿತಾ ಇದ್ದಾರೆ ಎಲ್ಲರೂ. ನಾರದು ಸ್ವಲ್ಪ ಗಾಬರಿ ಆಯ್ತಾರೆ. ಪಾಪತ ಮುದುಕರಿಬ್ಬರು ಮಲಗಿಬಿಟ್ಟಿದ್ದಾರೆ ಅಲ್ಲಿ. ಇವು ಥೈ ಥೈ ಕುಣಿತಾ ಮುದುಕರು ತಲೆಗೆ ತುಳಿದುಬಿಟ್ರೆ ಏನು ಮಾಡಬೇಕು ಅದನ್ನು? ಎಲ್ಲಿದ್ದಾರೆ ನೋಡ್ರಿ ಅಂತ ಹುಡುಕ್ತಾರೆ. ಆ ಹುಡುಗಿ ಕಾಣುವಳ್ಳು, ಯುವತಿ ಇದ್ದಲ್ಲ ಮಂತಿ, ಅವಳು ಕಾಣಿಸ್ತಾ ಇಲ್ಲ. ಆ ಮುದುಕರಿಗಳು ಕಾಣಿಸ್ತಾ ಇಲ್ಲ. ಇನ್ನು ಹೋಗ್ಬಿಟ್ರಲ್ಲ, ಏನಾಯಿತು ಅಂತ ಹುಡುಕ್ತಾ ನೋಡ್ತಾ ಬಂದರೆ ಪುಟ್ಟು ಹುಡುಗರಾಗಿಬಿಟ್ಟಿದ್ದಾರೆ. ಇವರು ಎದುರುಗಡೆಯಲ್ಲಿ ಥೈ ಥೈ ಕುಣಿತಾ ಇದ್ದಾರೆ. ಇವರ ಮಧ್ಯದಲ್ಲಿ ಕೃಷ್ಣ ಪರಮಾತ್ಮ ಓಡಿ ಬಂದಂತೆ. ಅವ ಕುಣಿತಾ ಇದ್ದಾನೆ. ಅವರೆಲ್ಲ ಮೈಮರೆತರ ಆ ಕಾಲಕ್ಕೆ, ಏನು ಸ್ವಾಮಿ ಇಷ್ಟು ಹಚ್ಚರದವರೇ ಅಂತಂತಾರೆ ನಿನ್ನನ್ನು, ನಿನ್ನ ಭಕ್ತರು ಕುಣಿಯೋದು ನಿನ್ನ ಮಹಿಮಾ ನೋಡಿ, ಸರಿ ನಿನಗೇನು ಕಮ್ಮಿ, ನೀಯಾಕೆ ಕುಣಿತೇನೆ? ಅವಾಗ ಒಂದು ವರ ಕೇಳ್ಕೊಂಡಿದ್ದಾನೆ. ಇದೇ ರೀತಿಯಲ್ಲಿ ಎಲ್ಲಿ ಭಾಗವತ ಸಪ್ತಾಹ ತನ್ಮಯರಾಗಿ ವಾಚನ ಶ್ರವಣ ನಡೆಯುತ್ತೋ ಅಲ್ಲಿ ನಿನ್ನ ಸನ್ನಿಧಾನವನ್ನು ಇದೇ ಕ್ರಮದಲ್ಲಿ ಇಟ್ಟಿರಬೇಕು. ತಮ್ಮ ಸ್ವಾರ್ಥಕ್ಕೆ ಕೇಳಿಕೊಳ್ಳೇ ಇಲ್ಲ, ಅವ್ರು ಕೇಳಿದ್ದೇ ಇತ್ತು. ಅದಕ್ಕೆ ಯಮದೇವರು ಅಂದಿದ್ದಾರೆ, ಅದೇ ಕ್ರಮದಲ್ಲೇ ಮುಂದೆ ಬರುತ್ತಾ ಪದ್ಯ. ಯಮದೇವರು ಯಾರ ಪಾಶಗೀಶ ಇಟ್ಕೊಂಡು ಹೊರಟ್ರೆ ಅವ್ರು ಕಿವಿಲಿ ಕರೆದು ಹೇಳ್ತಾರೆ, ಜೋರ ಕೇಳಿಸ್ಬಾರ್ದು, ಕಿವಿಲಿ ಕರೆದು ಹೇಳ್ತಾರೆ. ಸ್ವಪುರುಷಮಪಿ ನಿರೀಕ್ಷ ಪಾಶ ಹಸ್ತಂ ವದತಿ ಯಮಃ ಖಿಲ ತಸ್ಯ ಕರ್ಣಮೂಲೆ ಪರಿಹರ ಭಗವತ್ಕಥಾ ಸುಮತ್ತಾನ್ ಪ್ರಭುರಹಂ ಅನ್ಯ ನೃಣಾಂ ನ ವೈಷ್ಣವಾನಾಂ. ಅಜಾಮಿಳೋಪಾಖ್ಯಾನ ನೆನಪಿದೆಯೋ ಇಲ್ಲೋ? ಯಾರ್ಯಾರನ್ನೋ ಹೇಳ್ಕೊಂಬರ್ಬೇಡ್ರಪ್ಪ, ವಿಷ್ಣು ಭಕ್ತರನ್ನ ಹೇಳ್ಕೊಂಬರ್ಲಿಕ್ಕೆ ನಾ ಯಾರು ನನಗೆ ಅಧಿಕಾರನೇ ಕೊಟ್ಟಿಲ್ಲ, ಕೆಲಸ ಮಾಡಬೇಡ್ರಿ. ಗೊತ್ತಿದೆಯಲ್ಲ ಇದರ ಉಪಾಖ್ಯಾನ. ಭಗವಂತನ ಕಥೆಯಲ್ಲಿ ಆಸಕ್ತರಾಗಿ ಮತ್ತರಾಗಿದ್ದರೆ ಅಂಥವ್ರನ್ನ ಪರಿಹಾರ ಬಿಟ್ಟುಬಿಟ್ಟಿದೆ. ಅವರು ಗಂಟೆಗೆ ಹೋಗಬೇಡಿ ಅಂತಾರಂತೆ. ಎಷ್ಟೋ ಸಾಕ್ಷಿ ನೋಡಿಬಿಟ್ಟಿದ್ದೆ ಅವರು. ಒಂದಾವೃತ್ತಿ ಆ ಕಥಾಶ್ರವಣ ಮಾಡಲಿಕ್ಕೆ ಅಂತ ಶುರು ಮಾಡಿದರೆ ಅವರ ಮನೆಯಲ್ಲಿ ಯಾವ ಹಾನಿಯೂ ಆಗಬಾರ್ದು. ಭಗವಂತ ಅಷ್ಟು ರಕ್ಷಾ ಕವಚವನ್ನು ಇಟ್ಟು ರಕ್ಷಣೆ ಮಾಡ್ತಾರೆ. ಅದು ಕಾಣಬಹುದು. ಅಂಥ ಅದ್ಭುತವಾದ ಮಹತ್ವ ಭಾಗವತ ಶ್ರವಣಕ್ಕೆ ಇರ್ತೀವಿ. ಅದಕ್ಕೆ ಅದರ ಮಧ್ಯದಲ್ಲೇ ತೋರಿಸಿಕೊಟ್ಟಿದ್ದೇನೆ. ದುಂದುಕಾರಿ ಗೋಕರ್ಣ ಬ್ರಾಹ್ಮಣರ ಉಪಾಖ್ಯಾನ. ಎಷ್ಟು ಮಾಡಬಾರದು ಪಾಪಗಳನ್ನು ಮಾಡಿದವನು. ಅವನು ಹುಟ್ಟಿದಾರಕ್ಕೆ ಹಾಗೆ ಆ ತಾಯಿ ಕೊಣುಕೊಂಡು ಕರ್ಕೊಂಡ್ಬಂದಿದ್ದವನು. ಅದೇ ಈತ ಗೋಕರ್ಣ ಬ್ರಾಹ್ಮಣ, ಬ್ರಾಹ್ಮಣೋತ್ತಮರ ತಪಫಲದಿಂದಾಗಿ ಬಂದಿರುವಂತಹ ವ್ಯಕ್ತಿ. ಆತ ಜನ್ಮದಿಂದಲೇ ಶುರುವಾಗ್ತಾರೆ. ಅಂದರೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ಕಡೆಯ ತನಕ ಅನ್ಯಾಯ ಮಾಡಿ ಕಡೆಗೆ ಪಿಶಾಚಿಯಾಗಿ ಬಿದ್ದಿರ್ತಾನೆ. ಸ್ವಲ್ಪ ನಮ್ಮ ಹಿಂದಿಂದೆಲ್ಲ ನಾವು ನೋಡ್ಕೊಳ್ತಾ ಹೋದ್ರೆ, ಬೇರೆಯವ್ರು ಮುಗಿಸೋದು ಬೇಡ, ನಮ್ಮನ್ನು ನಾವೇ ನೋಡ್ಕೊಳ್ತಾ ಹೋದರೆ ಬೇರೆ ಯಾರು ಬೇಡ, ನೀನೇ ಶಿಕ್ಷೆ ಕೊಟ್ಟುಕೋ ಅಂತ ಪಕ್ಕಕ್ಕೆ ನಿಲ್ಲಿಸಿದ್ರೆ ಎಷ್ಟು ಅಪರಾಧಗಳು, ಎಷ್ಟು ಶಿಕ್ಷೆ ಏನೇ ನಡೀಬಹುದು. ಸಜ್ಜನರಾದರೆ ಅದನ್ನೆಲ್ಲ ನೋಡಿ ದುಃಖ ಪಡ್ತಾರೆ. ಅಯ್ಯೋ ಹೀಗಿರಬಾರ್ದಾಗಿತ್ತು, ನಾನು ಇನ್ಯಾಗೋ ಇರಬೇಕಾಗಿತ್ತು. ಈ ರೀತಿಯಲ್ಲಿ ಮರುಕ ಪಡುವ ಸಜ್ಜನರಿಗೆ ಒಂದು ಒಳ್ಳೆಯ ಅವಕಾಶ ಅಂತಂದರೆ ಭಾಗವತ ಸಚ್ಚಾಸ್ತ್ರದ ಶ್ರವಣ. ಪಿಶಾಚಿಯಾಗಿದ್ದವರು ತಾಂತ್ರಿಕ ವಿಧಿಯಿಂದಾಗಿ 7 ಗಂಟಿರುವಂತಹ ಬಿದಿರು ಕೋಲಲ್ಲಿ ತಂದು ಕಟ್ಟಿ ಹಾಕಿ ಕೂಡಿಸಿ ಅವನಿಗೆ ಕೇಳಿಸ್ಬೇಕದಂತೆ.
ಕೇಳ್ತಾ ಇದ್ದರೆ ಮೈಗಾಗುವ ನಾನಾ ತರಹದ ನೋವು, ಹಿಂಸೆ. ಪಿಶಾಚಿ ಜನ್ಮ ಅಂದರೆ ಅತ್ಯಂತ ಹಿಂಸಾದಾಯಕ. ಅದು ವಾಯುವೇ ಶರೀರ ಅದಕ್ಕಿರೋದು. ಅಂಥದ್ದು ಆ ಕಾಲಕ್ಕೆ ಅದನ್ನು ಕಟ್ಟಿ ಹಾಕಿ ಒಂದು ಕಡೆ ಕೂಡಿಸಿ ಕೇಳ್ತಾ ಇರೋ ತನಕ ಆನಂದ ಆಗೋದಂತೆ. ಅದು ಮುಗಿದರೆ ಮತ್ತೆ ದುಃಖ. ಉಪಾಯ ಮಾಡಿಕೊಂಡ ಇದನ್ನೇ ನೆನೆಸಿಕೊಳ್ತಾ ಇದ್ದೇನೆ. ಅಲ್ಲಿ ತನಕ ಏನು ಗೋಕರ್ಣ ಬ್ರಾಹ್ಮಣ ಸಂಜೆ ತನಕ ಕೇಳ್ತಾ ಇದ್ದ, ಅದನ್ನೇ ನೆನಪು ಮಾಡಿಕೊಳ್ತಾ ಇದ್ದರೆ ಮತ್ತೆ ದುಃಖ ಇಲ್ಲ. ಈಗ ಶ್ರವಣ ಮನನಗಳನ್ನು ಮಾಡ್ತಾ ಕಡೆಯ ದಿವಸ ಇವರು ಉತ್ಸವಕ್ಕೆ ಅಂತ ಏನೇನು ಘಂಟಾನಾದ ಬೇಕಾಷ್ಟು ವಾದ್ಯಗಳು ಅದೆಲ್ಲ ನಿಂತು ಹೋದ್ರು ಮೇಲೆ ಕೇಳಿಸ್ತಾನೆ ಇತ್ತಂತೆ. ಏನು ಅಂತ ಶ್ರೋತೃಗಳೆಲ್ಲ ಓಡೋಗಿ ನೋಡಿದ್ರೆ ದೊಡ್ಡ ವಿಮಾನ. ಆ ಪಿಶಾಚಿ ಶರೀರವನ್ನು ತ್ಯಾಗ ಮಾಡಿದ್ದಾರೆ, ಉನ್ನತ ಶರೀರವನ್ನು ಪಡ್ಕೊಂಡಿದ್ದಾರೆ. ಅಲ್ಲಿ ಕೂತರು ಎಲ್ಲ ಭಾಗವತಂತವರಿಗೆ ಗೋಕರ್ಣ ಬ್ರಾಹ್ಮಣನಿಗೆ ಅಣ್ಣ ಅಂತ ನಮಸ್ಕಾರ ಮಾಡ್ತಾ ಇದ್ದಾರೆ. ಎಂಥ ನೀಚ ಜನ್ಮ ಬಂದು ಹೋಗಿತ್ತು, ಎಷ್ಟು ದುಃಖ ಪಡ್ತಾ ಇದ್ದೆ, ಎಂಥ ಉತ್ಕೃಷ್ಟ ಜನ್ಮವನ್ನು ಕೊಡಿಸ್ತೀನಿ, ಭಗವಂತನ ಗುಣವನ್ನು ಹೃದಯದಲ್ಲಿ ತಂದು ಸ್ಥಾಪನೆ ಮಾಡಿದೆಯಲ್ಲ, ಏನು ಹೇಳಿ ನಮಸ್ಕಾರ ಮಾಡ್ತೇನೆ. ಇವರೆಲ್ಲ ಹೋಗ್ತಾ ಇತ್ತು ಹೊರಟು ಬೇರೆ ಶ್ರೋತೃಗಳು ಅದಕ್ಕೆಲ್ಲ ಇಲ್ಲ, ಅವನಷ್ಟು ನೀವು ಕೇಳಿಲ್ಲ ಇನ್ನು ಅಂದರು. ಅವ ಹೇಗೆ ಶ್ರವಣ ಮನನ ಎಲ್ಲ ಮಾಡ್ತಾ ಇದ್ದ, ಸ್ವಲ್ಪ ಪರಿಶ್ರವಣ ಮಾಡೋದು, ಆಮೇಲೆ ಆ ಕಡೆ ಈ ಕಡೆ ಬೇರೆ ಕಡೆನೂ ಆಸಕ್ತಿ ಇರ್ತಿತ್ತು. ಅವನಂತೆ ನೀವು ಕೂಡ ಕೇಳಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದರು. ಪಿಶಾಚಿಗೂ ಕೂಡ ಅದಕ್ಕೆ ಗತಿಯೇ ಇಲ್ಲ, ಅದರ ದುಃಖಗಳನ್ನು ಕೇಳಬೇಕು. ಎಂಥ ಅವಸ್ಥೆ! ಅಂತಹ ಪಿಶಾಚಿಯೂ ಕೂಡ ಶ್ರವಣ ಮಾತ್ರದಿಂದ ಉದ್ಧೃತವಾಗಿದೆ ಅಂತಾದರೆ ಇನ್ನೂ ಆ ಹಂತಕ್ಕೆ ತಲುಪಿಲ್ಲ ನಾವಿನ್ನು. ಅಷ್ಟರೊಳಗಡೆಯಲ್ಲೇನೆ ಪಾರಾಗಲಿಕ್ಕಿರುವಂತಹ ಉತ್ಕೃಷ್ಟವಾದ ಉಪಾಯ ಅಂತಂದರೆ ಶ್ರೀಮದ್ಭಾಗವತ. ಅಂತಹ ಶ್ರೀಮದ್ಭಾಗವತನ ಮಹಿಮಾವನ್ನು ಇನ್ನೂ ಆ ಭಾಗವತ ನಿರ್ಮಾಣ ಆಗೇ ಇರಲಿಲ್ಲ. ಸ್ಕಾಂದ ಪುರಾಣದಲ್ಲಿ, ಪದ್ಮಪುರಾಣದಲ್ಲೆಲ್ಲ ವೇದವ್ಯಾಸ ದೇವರು ಮೊದಲು ಮಹಿಮೆಯನ್ನು ಹೇಳಿ ಆಮೇಲೆ ಭಾಗವತವನ್ನು ನಿರ್ಮಾಣ ಮಾಡ್ತಾರೆ. ಸರ್ವಜ್ಞ ಶಿಖಾಮಣಿ ಅಂತನ್ನೋದಕ್ಕೆ ಇದು ಒಂದು ಯುಕ್ತಿಯನ್ನು ನಾವಲ್ಲಿ ಕಾಣಬಹುದಾಗಿದೆ. ಅಕ್ರಮದಿಂದ ಅದರ ಬೌದ್ಧಿಕವಾಗಿ ಇರಬೇಕು, ಎಲ್ಲವನ್ನು ಕಟ್ಟಿರಬಹುದು. ಯಾವಾಗ ಬೇಕೋ ಆವಾಗ ಹೊರ ಹಾಕಿದ್ದಾನಷ್ಟೇ. ಇಂಥ ಉತ್ಕೃಷ್ಟವಾದಂತಹ ಭಾಗವತ ಗ್ರಂಥ ಅದು ಸಜ್ಜನರ ಉದ್ಧಾರಕ್ಕೋಸ್ಕರನೇ ನಿರ್ಮಾಣ ಆಗಿರುವಂಥದ್ದು. ಇದರಲ್ಲಿ ವಿಚಿತ್ರ ಅಂದರೆ ಬೇರೆ ಬೇರೆ ಪುರಾಣಗಳಲ್ಲಿ ಬಂದಿರೋದೇ ಗಜೇಂದ್ರೋಪಾಖ್ಯಾನ ಆಗಲಿ, ಮನ್ವಂತರ ಪ್ರಕರಣಗಳಾಗಲಿ, ಕೃಷ್ಣದೇವರ ಚರಿತ್ರೆ, ಆ ನಿರೂಪಣೆಯ ಶೈಲಿ ಇದೆಯಲ್ಲ ಅದು ಹಿಂಗೆಲ್ಲೂ ಆಗಿಲ್ಲ. ಇದು ಅನ್ಯಾತ್ರ ಶೈಲಿ, ಅತ್ಯುತ್ತರವಾದ ಶೈಲಿಯಲ್ಲಿ ನಿರ್ಮಾಣ ಮಾಡಿರುವ ಕ್ರಮ ಈ ಜೇನುತುಪ್ಪದ ಗಡಿಗೆ ಇದ್ದಾಗೆ. ಈಗ ಎಲ್ಲ ಬೇಕಾದ್ರೆ ಕೈ ಎತ್ತು ಬಾಯಿ ಬಿಟ್ರಿ ಅದ್ಭುತ. ಅದು ಯಾವುದೋ ಒಂದು ಪ್ರಕರಣ ಅಲ್ಲ, ಎಲ್ಲ ಪ್ರಕರಣ ಹಾಗೆ ಇದೆ. ಆ ಉತ್ಕೃಷ್ಟ ಗ್ರಂಥಕ್ಕೆ ಸ್ವಯಂ ತಾವೇ ನಿರ್ವಿಘ್ನ ಪುರುಷರಾದರೂ ಕೂಡ ಶ್ರವಣ ಮಾಡುವವರಿಗೆ ಇದನ್ನು ಸರಿಯಾಗಿ ಕೇಳಿ ಇಲ್ಲ ಆದರೆ ತೋರಿಸಿ ಅವರು ಹೊರಟು ಅಂತಂದರೆ ಮುಂದೆ ಅವರು ಯಾವ ವಿಘ್ನಗಳು ಬರಬಾರ್ದು. ಅದಕ್ಕೋಸ್ಕರ ಅಂತಲೇ ಅಂಥ ಉತ್ಕೃಷ್ಟವಾದ ಮುಂದಿನ ಎಲ್ಲ ವಿಷಯಗಳನ್ನು ಸಂಗ್ರಹ ಮಾಡುವಂತಹ ಶೈಲಿಯಲ್ಲಿ ಒಂದು ಅದ್ಭುತವಾದ ಆ ಮಂಗಳಾನುಷ್ಠಾನದ ಪದ್ಧತಿಗೂ ಕೂಡ ಒಂದೊಂದು ಮಂಗಳಾಚರಣೆ ಹಾಕ್ಕೊಂಡಿರುವಂತಹ ಕ್ರಮವನ್ನು ಮೊದಲನೇ ಪದ್ಯದಲ್ಲಿ ಕಾಣಬಹುದು. ಜನ್ಮ ಆದ್ಯಸ್ಯ ಯತೋನ್ಮಯ ಇತರತಶ್ಚಾರ್ಥೇಶ್ವಭಿಜ್ಞಸ್ವರ ತೇನೇ ಬ್ರಹ್ಮ ಹೃದಯಾದಿ ಕವಯೇ ಮುಖ್ಯತಿಯಂ ಸೂರಯ ತೇಜೋ ವಾರಿಮೃದಾಂ ಯಥಾಗ್ನಿಮಯೋ ಯತ್ರ ತ್ರಿಸರ್ಗೋ ವೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಆ ಪ್ರತಿಜ್ಞೆಯಲ್ಲೇ ಭಗವಂತನ ವಿಚಿತ್ರ ಕಾರುಣ್ಯ ಇದೆ. ಸಾಧಾರಣ ಯಾವುದಾದ್ರು ಒಂದು ಗ್ರಂಥವನ್ನು ನಿರ್ಮಾಣ ಮಾಡುವವರು ಅವ್ರು ಏನು ಹೇಳ್ತಾರೆ, ನಾ ಇಂಥದ್ದು ಹೇಳ್ತೀನಿ ಕೇಳಿ, ಬೇಕೋ ಬೇಡೋ ಗ್ರಹಚಾರ ಕೇಳ್ತಾ ಇಲ್ಲ. ಹಾಗಲ್ಲಿಲ್ಲ. ಇಲ್ಲಿ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದವನೇ ಒಂದು ಗ್ರಂಥ ನಿರ್ಮಾಣ ಮಾಡಿಕೊಡ್ತಾ ಇದ್ದಾನೆ. ಯಾಕೆ ನಿರ್ಮಾಣ ಮಾಡ್ತಾ ಇದ್ದಾರೆ? ನಾ ಯಾಕೆ ನಿಮ್ಮನ್ನು ಸೃಷ್ಟಿಗೆ ತಂದಿದ್ದೇನೆ, ನೀವು ಹೇಗಿರಬೇಕು, ನಾ ಹೇಗಿದ್ದೇನೆ, ಇಷ್ಟೇ ಇರೋದನ್ನು. ಹಾಗಾಗಿ ಏನು ಮಾಡಬೇಕು, ಏನು ಮಾಡಿದರೆ ನಾವು ಉದ್ಧೃತರಾಗ್ತೇವೆ, ಬೇರೆ ಏನು ಮಾಡಬೇಡಿ. ಧೀಮಹಿ. ಅದು ವಿಚಿತ್ರ ಅಂತಂದರೆ ಧ್ಯಾನ ಮಾಡಿ ಅಂತ ಹೇಳಬೇಕಾಗಿತ್ತು, ಹೇಳಿಲ್ಲ. ಅದಕ್ಕಿಂತ ಹೆಚ್ಚು ಒಂದು ಗ್ರಂಥ ಹೇಳ್ತಾ ಇರಬೇಕಾದ್ರೆ ಏನು ಮಾಡ್ತಾರೆ, ಪ್ರವಚನ ಮಾಡೋರೇ ಹೇಳ್ತಾರೆ ಕೇಳಿ ಅಂತಾರೆ, ಸುಣುಧ್ವಂ ಅನ್ಬೇಕಷ್ಟೆ. ಇಲ್ಲ ಹಾಗಲ್ಲಿಲ್ಲ. ಇಲ್ಲಿ ಅಂದಿದ್ದೇನಿಲ್ಲಿ ಧೀಮಹಿ, ಧ್ಯಾನ ಮಾಡೋಣ. ಗಾಯತ್ರಿ ಮಂತ್ರದಲ್ಲಿ ಕೇಳುವ ಶಬ್ದ ಇದೆ. ಹಲವೊಬ್ಬರು ಏನಾರು ಗ್ರಂಥ ನಿರ್ಮಾಣ ಮಾಡ್ತಾ ಧ್ಯಾನ ಮಾಡೋಣ ಅಂತ ಕರೆದ್ರೆ ಅರ್ಥ ಇದೆಯಾ? ಅದು ಮೂರನೇ ಹಂತ. ಗ್ರಂಥವನ್ನು ಮೊದಲು ಶ್ರವಣ ಮಾಡಬೇಕು, ಆಮೇಲೆ ಮನನ, ಆಮೇಲೆ ಅದನ್ನು ಧ್ಯಾನಾವಸ್ಥೆಗೆ ತಗೊಳ್ಳೋದು. ಧ್ಯಾನಂ ನಿಶ್ಚಿತ ತತ್ವಸ್ಯ, ಒಂದು ವಿಚಾರ ನಿಶ್ಚಯ ಆದಮೇಲೆ ಧ್ಯಾನ ಅಂತಂತಾರೆ.
ಇದು ಯಾವುದೂ ಇಲ್ಲ. ಇಲ್ಲಿ ಹೇಳ್ತಾರೆ ಧ್ಯಾನ ಮಾಡೋಣ ಅಂತ ನಾವೆಲ್ಲ ಮಾಡಿಸ್ತೇನೆ. ಯೋಚನೆ ಮಾಡೋದು ಬೇಡ, ಅಲ್ಲೇ ಶ್ರವಣ, ಅಲ್ಲೇ ಮನನ, ಯುಕ್ತಾಯುಕ್ತ ಚಿಂತ, ಯಾವ್ದು ಸರಿ ಇದೆ ಯಾವ್ದು ಸರಿ ಇಲ್ಲ, ಹಿಂದೇನು ಮುಂದೇನು, ಅಲ್ಲೇ ಎಲ್ಲದರ ವಿಚಾರ ಎಲ್ಲ ಅಲ್ಲಿ ನಿಶ್ಚಯ ಆಯ್ತಲ್ಲ. ಹೇಳ್ತಾ ಕೂತಾಗ ಅನ್ಯ ವಿಚಾರಗಳ ಕಡೆಯಲ್ಲಿ ಮನಸ್ಸೇ ಹೋಗ್ಬೇಕಂತೆ, ಭಗವಂತನಲ್ಲೇ ನಿಂತಿರಬೇಕು. ನಾ ಹೇಗಿದ್ದೇನೆ ಅಂತ ನಾನೇ ಧ್ಯಾನ ಮಾಡಿಸ್ತೇನೆ. ಸಂಚಿಂತೆಯೇ ಭಗವತ ಶರಣಾರವಿಂದಂ ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಡ್ಯಂ. ನಾ ಹೀಗಿದ್ದೇನು, ಇಂತಿಂಥ ಕೆಲಸ ಮಾಡಿದ್ದೇನೆ, ಹೀಗೀಗಿದೆ ನನ್ನ ಅವಯವಗಳು ತಾನೇ ಹೇಳ್ತಾ ಅದನ್ನು ಒಳಗಡೆಯಲ್ಲಿ ಆಸಕ್ತರಾಗಿ ಕೂತ್ರೆ ಇನ್ಯಾವ ಧ್ಯಾನ ಬೇಕು? ಅದರಿಂದ ಧ್ಯಾನದ ತನಕ ಇರುವ ಎಲ್ಲ ಅವಯವಗಳನ್ನು ನಾನೇ ಮಾಡಿಸ್ತೇನೆ, ನೀವು ಸುಮ್ಮನೆ ಕೂತಿದ್ರೆ ಸಾಕು. ಈ ಥರ ಎಲ್ಲಿದೆ ಪ್ರತಿಜ್ಞೆ? ಮಹಾಭಾರತದಲ್ಲೂ ಇಂಥ ಪ್ರತಿಜ್ಞೆ ಇಲ್ಲ. ಅಷ್ಟು ಉತ್ಕೃಷ್ಟವಾದ ಕಾರುಣ್ಯವನ್ನು ಇಲ್ಲಿ ತೋರಿಸ್ತಾ, ಹಾಗಾಗಿ ಯಾರನ್ನ ಧ್ಯಾನ ಮಾಡಬೇಕು? ನಾವು ಈಗಲೂ ಯಾರ್ಯಾರ್ದೋ ಬಗ್ಗೆ ಧ್ಯಾನ ಮಾಡ್ತೇವೆ. ಧ್ಯಾನ ಅಂದರೆ ವಿಚಾರ, ನಿರಂತರವಾಗಿ ಯಾರ್ಯಾರ್ದೋ ಬಗ್ಗೆ ವಿಚಾರ ಮಾಡ್ತೇವೆ, ದುಃಖ ಪಡ್ತೇವೆ. ಅತ್ಯಂತ ಪ್ರೀತಿ ತೋರಿಸುವ ತಂದೆ ತಾಯಿಗಳು ಕೂಡ ಒಮ್ಮೆ ದೂರ ಆಗುತ್ತಾರೆ ಅಂತ ವಿಚಾರ ಮಾಡ್ತಾ ಇದ್ದ ಎಷ್ಟು ದುಃಖ ಆಗುತ್ತೆ. ಎಲ್ಲ ವಸ್ತುಗಳಿಗೂ ಕೂಡ ಆದ್ಯಂತಗಳಿದ್ದಾವೆ, ಕೊರತೆ ಇದೆ. ನೀವು ಕೊರತೆ ಇರುವ ಯಾವ ವಸ್ತುವನ್ನು ಚಿಂತನೆ ಮಾಡಿದರೂ ದುಃಖ ಆಗುತ್ತೆ. ಬಂಗಾರದ ಬಗ್ಗೆ ಯೋಚನೆ ಮಾಡಿ, ಈಗಂತೂ ಇಂಧನಗಳು ಅವು ಇವು ಎಲ್ಲ ಬೆಲೆ ಜಾಸ್ತಿ ಆಗುತ್ತೆ, ಕೇಳಿಸ್ಕೊಂಡ್ರೆ ಅಲ್ಲೇನೆ ದುಃಖ ಆಗುತ್ತೆ. ಕೊರತೆ ಇರುವ ಯಾವ ವಸ್ತುವನ್ನು ಚಿಂತನೆ ಮಾಡಿದರೂ ದುಃಖ ಆಗುತ್ತೆ. ಅದಕ್ಕಂದ್ರೆ ಬಾಕಿ ಯಾವ ಯೋಚನೆ ಬೇಡ. ಪರಂ ಧೀಮಹಿ ಪಾಲನ ಪೂರ್ಣಯೋ, ನಿತ್ಯ ನಮ್ಮನ್ನು ಯಾರು ಪಾಲನೆ ಮಾಡ್ತಾ ಇದ್ದಾನೆ, ಯಾರೋ ದೂರದವನಲ್ಲ, ಯಾರದ್ದೋ ಬಗ್ಗೆ ಇತಿಹಾಸ ಶ್ರವಣ ಮಾಡ್ತಾ ಇಲ್ಲ ನಾವು. ಯಾವುದೋ ಕಟ್ಟುಕಥೆಗಳನ್ನು ಕೊಟ್ಟಿರ್ತಾರೆ, ಪಠ್ಯಪುಸ್ತಕಗಳನ್ನು ಕೊಟ್ಟಿರ್ತಾರೆ, ಪರೀಕ್ಷೆಗೋಸ್ಕರವಾಗಿ ಅದನ್ನು ಒಳಗಡೆಯಲ್ಲಿ ತುರ್ಕೊಂಡು ಪರೀಕ್ಷೆ ದಿವಸ ಒಂದಿಷ್ಟು ಕಾಲ್ಕೊಂಡ್ಬಿಟ್ರೆ ಅದಕ್ಕೋಸ್ಕರ ಅಂತ ಓದೋದಿದೆ ಹೊರಗಡೆ. ಹಾಗಲ್ಲ ಇರೋದಿದು. ನಿತ್ಯ ನಮ್ಮನ್ನು ಯಾರು ಸಲಹುತ್ತಾ ಇದ್ದಾನೆ. ಪ್ರತಿ ಕ್ಷಣ ನಾವು ಮಲಗಿದರೂ ನಮ್ಮ ಉಸಿರಾಟ ಮಲಗೋಲ್ಲ, ನಮ್ಮ ಜೀರ್ಣಾದಿ ಪ್ರಕ್ರಿಯೆ ಮಲಗೋಲ್ಲ, ಅದು ಮಲಗಿಬಿಟ್ರೆ ಗತಿಯಲ್ಲ. ನಾವು ಎಚ್ಚರ ತಪ್ಪಿದ್ರು ಅಲ್ಲಿ ಎಚ್ಚರ ತಪ್ಪದೇನೆ ಯಾವ ಹೊತ್ತಿಗೆ ಏನಾಗಬೇಕು ಅದನ್ನು ನಡೆಸ್ತಾ ಇರುವವನೊಬ್ಬ ಇದ್ದಾನಲ್ಲ, ಆ ಪಾಲನಕರ್ತ, ಅವನೇ ಪೂರ್ಣ ವಸ್ತು. ದೇಶ ಕಾಲ ಗುಣಗಳಿಂದ ಪರಿಪೂರ್ಣನಾದವನೇನಿದ್ದಾನಲ್ಲ ಶ್ರೀಹರಿ, ಅವನನ್ನು ಧ್ಯಾನ ಮಾಡೋಣ. ಅಂತಹ ಒಬ್ಬ ವಸ್ತು ಇದ್ದಾರೆ ನಾವು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಏನಿಲ್ಲ, ನಿಮಗೆ ಪ್ರತಿಕ್ಷಣ ಯಾರು ಕೊಡ್ತಾ ಇದ್ದಾರೆ ವಿಚಾರ ಮಾಡಿ. ನಮ್ಮಂತೆ ಇರುವವರು ಯಾರ್ಯಾರಿದ್ದಾರೆ ಅವರಿಗೆಲ್ಲ ಯಾರು ಕೊಡ್ತಾ ಇದ್ದಾರೆ? ಜನ್ಮಾದ್ಯಸ್ಯತಃ ಒಂದು ಭಾಗವತದಲ್ಲಿ ಬರೋದು ಅದೇ ಮಾತು. ಆಚಾರ್ಯ ಅಂತ ಹೇಳ್ತಾರೆ, ಕರ್ತೃತ್ವಾತ್ ಸಗುಣಂ ಬ್ರಹ್ಮ. ಇಂಥವರಿಗೆ ಏನೇನು ಬೇಕೋ ಅದನ್ನೆಲ್ಲ ಕೊಡ್ತಾ ಇದ್ದಾನೆ ಅಂದರೆ ಅವನೆಲ್ಲ ಬಂಡವಾಳ ಇಲ್ಲೇನೆ ಹೇಗೆ ಕೊಡ್ತಾನೆ? ಅವನಿಗೆ ಏನು ಬೇಕೋ ಎಲ್ಲ ಇದೆ ಅಂದರೆ ಅನಂತ ಗುಣಾಕರ ಇದ್ದಾರೆ. ಯಾರಿಗೆ ಬೇಕೋ ಅವರಿಗೆಲ್ಲ ಕೊಡ್ತಾ ಇದ್ದಾರೆ ಅಂದರೆ ಅಲ್ಲೆಲ್ಲ ಆತ ಇರಬೇಕು. ಅಷ್ಟೇ ಅಲ್ಲ, ಆಗೆಲ್ಲ ಇರಬೇಕು ಅಂದರೆ ಎಲ್ಲ ಕಾಲದಲ್ಲಿ ಇರಬೇಕು, ಎಲ್ಲ ದೇಶದಲ್ಲಿರಬೇಕು, ಎಲ್ಲ ಗುಣಗಳೂ ಆತನಲ್ಲಿ ಇದ್ದರೆ ಮಾತ್ರ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ. ಅದಕ್ಕೆ ಯುಕ್ತಿಯನ್ನು ಕೊಟ್ಟಿದ್ದು ಇದು ಬ್ರಹ್ಮಸೂತ್ರದಲ್ಲಿ ಮಾಡಿರುವಂತಹ ನಿರ್ಣಯ ಕ್ರಮ. ಬ್ರಹ್ಮ ಜಿಜ್ಞಾಸ ಅಥಾತೋ ಬ್ರಹ್ಮ ಜಿಜ್ಞಾಸ. ಯಾರು ಗುಣಪೂರ್ಣ ವಸ್ತು? ಯಾರು ಬ್ರಹ್ಮ ಅಂತಂದರೆ ಯಾರು? ಜನ್ಮಾದ್ಯಸ್ಯತಃ. ಅದೇ ಕ್ರಮವನ್ನು ಸುಲಭವಾಗಿ ತಂದು ಯೋಜನೆ ಮಾಡಿದರು. ನಾನು ಬ್ರಹ್ಮಮೀಮಾಂಸಾ ಶಾಸ್ತ್ರಕ್ಕೆ ಅಧಿಕಾರ ಕೊಡಲಿಲ್ಲ, ನಮಗದಿಲ್ಲ ಇದಿಲ್ಲ, ಯಾಕೆ ಒದ್ದಾಡ್ತೇನಪ್ಪ? ಇಲ್ಲಿ ಯಾವುದಿಲ್ಲ. ಭಾಗವತ ಕೇಳಿದರೆ ಎಲ್ಲ ಒಂದು ಹೋಗುತ್ತೆ. ಅರ್ಥೋಯಂ ಬ್ರಹ್ಮಸೂತ್ರಾಣ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯರೂಪೋಸೌ ವೇದಾರ್ಥ ಪರಿಭ್ರಮಿತ. ಏನಿಲ್ಲ ಇಲ್ಲಿ. ಬ್ರಹ್ಮಸೂತ್ರಗಳ ಅರ್ಥ ಆಗಬೇಕಾಗಿದ್ರು ಅಲ್ಲಿ ಎಷ್ಟೇ ಶ್ರಮ ಪಟ್ಟಿದ್ರು ಕೂಡ ಒಂದೊಂದು ಸೂತ್ರ ಅರ್ಥ ಆಗಬೇಕಾ. ಲೋಕವತ್ತು ಲೀಲಾ ಕೈವಲ್ಯಂ ವೈಷಮ್ಯನೇ ಗಣ್ಯೇ ನ ಸಾಪೇಕ್ಷತ್ವ ತಥಾ ಇದರ್ಶಯತಿ. ಇದೆಲ್ಲ ಬೇಕಾ? ಇಲ್ಲಿಗೆ ಹೇಳ್ಕೋಬೇಕದು. ಸಪ್ತಮ ಸ್ಕಂದ ನೋಡಿದ್ರೆ ಅರ್ಥ ಆಗೋದ. ಕರ್ತ ಶಾಸ್ತ್ರಾರ್ಥವತ್ವ ಅದರಲ್ಲಿ ಅಲ್ಲಿ ಎಷ್ಟು ಹಣೆ ಕಚ್ಕೊಂಡ್ರೂ ಅರ್ಥ ಆಗೋಲ್ಲ. ಇಲ್ಲಿ ಒಂದೊಂದು ಪ್ರಕರಣ ಕೇಳಿದ್ರೆ ಅರ್ಥ ಆಗೋದು. ಅಷ್ಟು ಸುಲಭವಾಗಿ ರೋಮಕೂಪದಿಂದಲೇ ಸಹಸ್ರಾರು ವೃಕಗಳನ್ನು ಸೃಷ್ಟಿ ಮಾಡಿದ. ಅಥವಾ 16,108 ಜನ ಪತ್ನಿಯರು. ಒಮ್ಮೆ ಅವ್ರು ನೋಡ್ಕೊಂಡ್ಬರೋದೇ ಕಷ್ಟ. ಅಷ್ಟೂ ಜನ ಪತ್ನಿಯರಿಗೆ 10 ಗಂಡು 1 ಹೆಣ್ಣು ಮಗು. ಕಲ್ಪನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಲೋಕವತ್ತು ಲೀಲಾ ಕೈವಲ್ಯಂ. ಅವನು ಕೇವಲ ಲೀಲೆ ಅಷ್ಟೇ, ಅದೆಲ್ಲ ಬೇರೆಯವರಂತ ಅಲ್ಲ. ಅವನು ಎಷ್ಟು ಸುಲಭವಾಗಿ ಅರ್ಥ ಮಾಡಿಸ್ತಾರೆ. ಅರ್ಥೋಯಂ ಬ್ರಹ್ಮಸೂತ್ರಾಣ. ಭಾರತವನ್ನು ಎಷ್ಟೋ ಬಾರಿ ಕೇಳಿರಲಿ ಅಲ್ಲಿಯ ಪಾತ್ರ ಚಿತ್ರಣ ನಮಗೆ ಸರಿಯಾಗಿ ಆಗಿರೋಲ್ಲ. ಸಾಧಾರಣ ಧೃತರಾಷ್ಟ್ರವನ್ನು ಕೇಳಿದರೆ ಏನು ಅನಿಸುತ್ತೆ? ಅಲ್ಲೆಲ್ಲ ಧೃತರಾಷ್ಟ್ರರು ಅಂತಂದರೆ ಎಂತಹ ನೀಚ ಮಕ್ಕಳನ್ನು ಪೋಷಣೆ ಮಾಡಿದವರಪ್ಪ ಅಂತ ಬೈಕೋಬೇಕು.
ನೀವು ಭಾಗವತ ಕೇಳಿ ಎಷ್ಟು ದೊಡ್ಡ ಸಾಧಕರು ಅಂತ ಅರ್ಥ ಆಗಿದೆ. ಧೃತರಾಷ್ಟ್ರ ದಂಪತಿಗಳು ಎಂತಹ ಸಜ್ಜನರು ಅನ್ನೋದರ ಪರಿಚಯ ಆಗಬೇಕು ಅಂದರೆ ಇಲ್ಲಿ ನೋಡಬೇಕಲ್ಲ. ಭಾರತಾರ್ಥ ವಿನಿರ್ಣಯ, ವಿನಿರ್ಣಯ ಅಲ್ಲ ವಿನಿರ್ಣಯ. ಗಾಯತ್ರಿ ಭಾಷ್ಯ ರೂಪೋಸೌ. ಗಾಯತ್ರಿಯಲ್ಲಿ 24 ಅಕ್ಷರಗಳಾದರೆ ಎರಡೆರಡು ಅಕ್ಷರಕ್ಕೆ ಒಂದೊಂದು ಸ್ಕಂದದಿಂದ ವ್ಯಾಖ್ಯಾನ ಇದೆ. ಸುಮ್ಮನೆ ಹೇಳಿಬಿಟ್ಟಿಲ್ಲ ಪ್ರತಿಕೆಯನ್ನು ಜ್ಞಾನಿಗಳಿಗೆ ವ್ಯಾಖ್ಯಾನ ಮಾಡ್ತಾರೆ. ಎಲ್ಲೆಲ್ಲಿ ಯಾವ್ಯಾವ ಅಕ್ಷರದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಸವಿತಾ ಅಂತಂದ್ರೆ ಏನು, ಭರ್ಗ ಅಂತಂದ್ರೆ ಏನು, ಒಂದೊಂದು ಅರ್ಥ ನೋಡ್ತಾ ಹೊರಟ್ರೆ ಗಾಯತ್ರಿನೇ, ಬೇರೆ ಅಲ್ಲೇ ಅಲ್ಲ. ವೇದಾರ್ಥ ಪರಿಬ್ರಹ್ಮಿತ, ಹೆಚ್ಚೆಗೂ ಅನಂತ ವೇದಗಳನ್ನು ತುರುಕಿದ್ದಾರೆ. ಚತುರ್ಮುಖ ಬ್ರಹ್ಮದೇವರು ಬಾಯಲ್ಲಿ ಮಾತಾಡಿಸ್ಬೇಕಂದ್ರೆ ನಾರದರು ದೇವರು ಎಲ್ಲ ಮಹಿಮೆ ಹೇಳಿಬಿಡ್ರಿ, ಅವ್ರು ಬೇಕಾಗಿ ಪೂರ್ವಪಕ್ಷ ಮಾಡಬೇಕು. ಆಗತ್ತೇನಪ್ಪ ಹೇಳಲಿಕ್ಕೆ. ಇಷ್ಟೋನ್ನು ವೀರ್ಯಗಣನಾಂ ಕಥಮೋರ್ಹತೀಯ ಯಃ ಪಾರ್ಥಿವಾನ್ಯಪಿ ಕವಿಹಿ ವಿಮಮೇ ರಜಾಂಸಿ. ಅದು ಇಷ್ಟು ಸೂಕ್ತ ಇದೆ. ಇಷ್ಟೋನ್ನು ವೀರ್ಯಾಣಿ ಪ್ರವೋಚಂ, ಹಾಗೆ ಆ ಸೂಕ್ತವನ್ನು ತಂದು ಯೋಜನೆ ಮಾಡಿದ್ದಾರೆ. ಈಶಾವಾಸ್ಯಮಿದಗಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್. ಈಶಾವಾಸ್ಯೋಪನಿಷತ್ತು ಅದೇ ಸ್ವಯಂಭೂಮನಗಳ ಕೈಯಲ್ಲಿ ಹೇಳಿಸ್ತಾ ಆತ್ಮ ವಾಸ್ಯವಿದಂ ಸರ್ವಂ ಯಜ್ಜಗತ್ಯಾಂ ಜಗನ್ಮನಃ. ಸಮಗ್ರ ವೇದಗಳ ಅರ್ಥವನ್ನು ಒಂದೇ ಕಡೆಯಲ್ಲಿ ಕಾಣಬಹುದು ಅಂತಂದರೆ ಹೀಗೆ ಎಲ್ಲ ಒಂದು ಕಡೆಯಲ್ಲಿದೆ. ಇವತ್ತಿನ ಶಬ್ದ ಆಡೋದಾದರೆ ಆಲ್ ಇನ್ ಒನ್. ಇಂಥ ಒಂದು ಉತ್ಕೃಷ್ಟ ಆಚಾರ್ಯರು ತಾತ್ಪರ್ಯದಲ್ಲಿ ಇದನ್ನೆಲ್ಲ ತೋರಿಸಿಕೊಟ್ಟ ಕ್ರಮ ನಾವು ನೋಡ್ಬೋದು. ಅಂಥ ರೀತಿಯಲ್ಲಿ ನೋಡಿದಾಗ ಸ್ಪಷ್ಟವಾದ ಕ್ರಮದಿಂದಲೇ ಇಲ್ಲೇ ಭಗವಂತನ ಅನಂತ ಗುಣಾಕರತ್ವವನ್ನು, ಅದಕ್ಕೆ ಸಂಭಾವ್ಯವಾದ ಯುಕ್ತಿ ಸೃಷ್ಟಿಯಾದ್ಯಷ್ಟ ಕರ್ತೃತ್ವವನ್ನು ತೋರಿಸುತ್ತಾ ಇತರತಃ ಚ ನೀವು ಬೇರೆ ಬೇರೆ ಯುಕ್ತಿಗಳನ್ನು ನೋಡಿದಾಗಲೂ ದೊಡ್ಡವರು ತೋರಿಸಿಕೊಟ್ಟಂತೆ ಯದಿನಾಮಪರೋನ ಭವೇತ್ಸ ಹರಿ ಕಥಮಸ್ಯ ವಶೇ ಜಗದೇತದಭೂ ಮೊದಲ ಆಚಾರ್ಯರು ತರ್ಕಂಕದಿಂದ ತೋರಿಸಿಕೊಡ್ತಾರೆ. ಇತರತಃ ಚ ಆತನೇ ಅರ್ಥೇಶ್ವ ವಿಜ್ಞ. ಯಾವಾಗ ಯಾರಿಗೆ ಎಷ್ಟು ಕೊಟ್ಟರೆ ಅವನನ್ನು ಅವನ ಗತಿ ಹೊಂದಿಸಲಿಕ್ಕೆ ಸರಿ ಇದೆ. ಸ್ವಲ್ಪ ಜಾಸ್ತಿ ಇಸ್ತಿಯ ಮಾವಿನ ಹಣ್ಣು ಸಿಕ್ಕಿದೆ ಅಂತ ತೊಗೊಂಡು ಮಕ್ಕಳು ತಿಂತಾ ಇರ್ತಾರೆ. ತಾಯಿ ಏನು ಮಾಡ್ತಾಳೆ, ಮೊದಲು ಬಡ್ದು ಕಿತ್ಕೊತಾಳೆ, ಸಾಕು ಹೋಗೋಣ ಇವತ್ತು ತಿಂದಿದ್ದು. ಮೇಲೆ ನೋಡೋರಿಗೆ ಏನು ಅನಿಸುತ್ತೆ, ಅಲ್ರಿ ಮಕ್ಕಳು ತಿನ್ನೋದೇ ಕಷ್ಟ, ಅದು ತಿನ್ನೋದೇ ಕಿತ್ಕೋತಾರಲ್ರಿ. ಗೊತ್ತಿಲ್ಲ, ಸುಮ್ಮನೆ ನಮ್ಮ ಸ್ವಭಾವ ನನಗೆ ಗೊತ್ತಿದೆ, ಸುಮ್ಮನೆ ಎದ್ದಾದದ್ದು ತಿಂದರೆ ಮತ್ತೇನೋ ಅದು ಇದು ಆಗಿತ್ತು ಅಲ್ಲಿ. ಹಾಗೆ ಸಾಧಾರಣವಾಗಿ ಸಾಮಾನ್ಯ ಪರಿಚಯ ಇರುವ ತಾಯಿಯೇ ಅಷ್ಟು ಕಾಳಜಿ ವಹಿಸ್ತಾಳೆ ಅಂತಂದರೆ ಕೇಳಬೇಕಾಗ ಭಗವಂತನನ್ನು. ಇಂಥ ಕ್ರಮದಲ್ಲಿ ಯಾವಾಗ ಯಾರಿಗೆ ಎಲ್ಲಿ ಎಷ್ಟು ಕೊಡಬೇಕೋ, ಎಲ್ಲಿ ಹೊತ್ತಾಕಬೇಕೋ ಪ್ರತಿಯೊಂದು ಬಲ್ಲವರು. ಅರ್ಥೇಶು ಅರ್ಥ್ಯತೆ. ಅರ್ಥ ಅಂತಂದ್ರೇನು, ಯಾವುದು ಬೇಕು ಅಂತ ನಾವು ಬೇಡ್ತೀವೋ ಅಂತ ಬೇಡಿದ ವಸ್ತುಗಳನ್ನು ಯಾರಿಗೆ ಎಲ್ಲಿ ಯಾವಾಗ ಕೊಡಬೇಕು. ಅರ್ಥೇಶು ಅದ್ಯಾವ ವಿಷಯ ಸಪ್ತಮಿ, ಆ ವಿಷಯದಲ್ಲಿ ಸತ್ಯಾದ ಅಭಿಜ್ಞ ಸರ್ವಜ್ಞತ್ವ ಆತನಿಗಿದೆ. ಯಾರಿಗೆ ಎಲ್ಲಿ ಏನು ಕೊಡಬೇಕು ಅವನು ಕೇಳದೆ ಅಂತ ಕೊಡ್ತಾನೆ. ಯಾಕೆ? ಸ್ವರಾಟ್ ಸ್ವಯಮೇವ ರಾಜ. ಅವನು ತಾನಾಗ್ತಾನೆ ಮೆರೆಯುವವನೇ ಹೊರತು ಸ್ವತಂತ್ರ ಅವನನ್ನು ಆಳುವವನೊಬ್ಬ ಇಲ್ಲ. ಅವನೆಲ್ಲರೂ ಕೊಡಬೇಕಟ್ಟೆ, ಅವನು ಕೊಡೋರು ಯಾರೂ ಇಲ್ಲ. ಅವನು ಸ್ವತಂತ್ರ ಇದ್ದಾನೆ. ಇದು ಅವಶ್ಯ ನಾವು ಚಿಂತನೆ ಮಾಡಬೇಕಾಗ್ತದೆ. ಅದು ಇದೆಲ್ಲ ಇದ್ದಾನಲ್ಲ, ದೇವರ ಬಗ್ಗೆ ಅಷ್ಟೋ ಇಷ್ಟೋ ಗೊತ್ತು, ನಾವು ಪೂರ್ಣ ತಿಳ್ಕೋಬೇಕು ಅವನ ಬಗ್ಗೆ. ಹೆಚ್ಚೆಚ್ಚು ತಿಳಿಬೇಕು ಅಂದರೆ ಏನು ಮಾಡಬೇಕು? ತೇನೇ ಬ್ರಹ್ಮ ಹೃದಯಾದಿ ಕವಯೇ. ತಾನೇನೆ ಬ್ರಹ್ಮ ಅಂತಂದರೆ ವೃದ್ಧವಾದ ಅನಂತ ವೇದಾದಿಗಳನ್ನು, ತದರ್ಥ ನಿರ್ಣಾಯಕವಾದಂತಹ ಇತಿಹಾಸ, ಪುರಾಣ, ಬ್ರಹ್ಮಮೀಮಾಂಸಾದಿ ಶಾಸ್ತ್ರಗಳನ್ನು ನನಗೆ ಅತ್ಯಂತ ಪ್ರಿಯರಾದ ಆದಿಕವೈ ಆದವು ಮೊದಲಿಗೆ ಕವಿಗಳು ಅಂತ ಮೊದಲುಪದೇಶ ಪಡೆದಂತಹ ಬ್ರಹ್ಮವಾಯುವಾದಿಗಳನ್ನು ನಿಮಿತ್ತ ಮಾಡಿಕೊಂಡು ಇಡೀ ಜಗತ್ತಿಗೆ ತೇನೆ ತಲುಪಿಸ್ತಾರೆ. ವಿಸ್ತಾರವಾದ ಕ್ರಮದಿಂದ ಉಪದೇಶ ಮಾಡಿದ್ದಾನದನ್ನು. ಮೊದಲು ಕೊಟ್ಟಂತಹ ರಾಮಾಯಣ ಶತಕೋಟಿ ವಿಸ್ತಾರ ದೈತ್ರಿ ವಿರೂಪದಿಂದ ಕೊಟ್ಟಿಲ್ಲ. ಅಂದರೆ ಏನು ಅಭಿಪ್ರಾಯ ತೋರಿಸುತ್ತಾರೆ? ಭಗವಂತನನ್ನು ಅರ್ಥ ಮಾಡಿಕೊಳ್ಬೇಕಾ? ನಾವು ಯಾವುದೋ ಲೈಬ್ರರಿಗೆ ಹೋಗಿ ಗ್ರಂಥಾಲಯದಲ್ಲಿ ದೇವರು ಹೇಳಿದ್ದಾನೆ ಯಾವನ ಗೀಚಿರ್ತಾನೆ ಮುಂದೆ, ಅದು ನೋಡಿದ್ರೆ ಅರ್ಥ ಆಗ್ತಾನ? ಹಾಗೆಲ್ಲ ಅರ್ಥ ಆಗೋನಲ್ಲ. ಅವನು ಅರ್ಥ ಆಗಬೇಕಾಗಿದ್ದರೆ ಯಾವ ರೀತಿಯಲ್ಲಿ ಪರಂಪರೆಯಲ್ಲಿ ನಾ ಹೀಗಿದ್ದೇನೆ ಅಂತ ಹೃದ ಪ್ರೀತಿಯಿಂದ ಅವರಿಗೆ ಅರ್ಥ ಮಾಡಿಸಿಕೊಟ್ಟಿದ್ದಾನಲ್ಲ. ಒಂದು ಭಾಗವತದಲ್ಲಿ ಆ ಮಾತು ಬಂದಿದೆ. ಪುರಾಮಯ ಪ್ರೋಕ್ತಮಜಾಯರಭ್ಯೆ ಪದ್ಮೇನಿ ಷಣ್ಣಾಯ ಮಹಾದಿಸರ್ಗೆ ಜ್ಞಾನಂ ಪರಂ ಮನ್ಮಹಿಮಾವಭಾಸಂ ಯತ್ಸೂರಯೋ ಭಾಗವತಂ ವದಂತಿ. ಉದ್ಧವ, ನಾನು ಹಡೆದ ಮಗನಿಗೆ ಅವನ ಉದ್ಧಾರಕ್ಕೆ ನನ್ನ ನಾಭಿಗಮನದಲ್ಲೇ ಹೊಡೆದಿದ್ದೆ ಅವನನ್ನು. ಅವನ ಉದ್ಧಾರಕ್ಕೋಸ್ಕರವಾಗಿ ಏನು ಕೊಟ್ಟಿದ್ದೋ ನಿನ್ನ ಉದ್ಧಾರಕ್ಕೂ ಅದನ್ನೇ ಕೊಡ್ತೇನೆ. ಅದಕ್ಕೆ ಏನಂತ ಕರೀತಾರೆ ಸ್ವಾಮಿ? ಬರೇ ನನ್ನ ಮಹಿಮೆ ಇದೆ ಅಂತ ಅದಕ್ಕೆ ಭಾಗವತ ಅಂತ ಕರೀತಾರಪ್ಪ. ತಾನೇ ಹೇಳ್ಕೊಂಡಿದ್ದಾನೆ ಅಂದರೆ ತಾನೇ ತನ್ನ ಪರಂಪರೆಯಲ್ಲಿ
ಜ್ಞಾನಿಗಳಿಗೆ ಏನು ಉಪದೇಶ ಮಾಡಿದ್ದಾನೆ ಆ ಪರಂಪರೆಯಲ್ಲಿ ನಾವು ಸಿಕ್ಕಾಕೊಂಡ್ರೆ ಸಾಕು, ಭಗವಂತ ಅರ್ಥ ಆಗ್ತಾನೆ. ಇದನ್ನು ಬಿಟ್ಟು ಕೋಟಿ ಬೇಕಾಷ್ಟು ಬುದ್ಧಿ ಇದೆ, ಬೇಕಾಷ್ಟು ನಮಗೂ ಸಾಮರ್ಥ್ಯ ಇದೆ, ಅದು ಇದು ಬೇಕಾಗ್ತಿದೆ, ಈಗಂತೂ ಅದು ಅಲ್ಲ, ಕನ್ನಡ ಪುಸ್ತಕ ನೋಡಿ ಅರ್ಥ ಮಾಡಿಕೊಳ್ತೀವಿ ಅಂತ ಹೋಗ್ತಾರೆ. ಎಷ್ಟು ಎಡವಟ್ಟಿದೆ ಅಂತಂದ್ರೆ ಅದರಲ್ಲಿ ಇಲ್ಲದೇ ಇರುವ ಅನ್ಯಾಯಗಳೆಲ್ಲ ನಡೀತಾರೆ. ಚಿಕ್ಕ ವಿಚಾರ ಹಾಗೆ ಹೇಳಿದ್ದೆ ನಾನು. ಕೃಷ್ಣ ಪರಮಾತ್ಮ ಕಾರಾಗೃಹದಲ್ಲಿ ಹುಟ್ಟಿದ, ಬಂದೀಖಾನೆಯಲ್ಲಿ ಹುಟ್ಟಿದ್ದಾನೆ, ಅದೊಂದು ಅಪಪ್ರಚಾರ ಆಗಿದೆ. ಅದು ಸಾಧಾರಣ ಭಾಗವತ ಆಗಲಿ, ಹರಿವಂಶ ಆಗಲಿ, ಅಥವಾ ನೀವು ಮಹಾಭಾರತ, ಕೃಷ್ಣದೇವರ ಚರಿತ್ರೆ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ಎಲ್ಲಿ ಗಮನಿಸೋದು ಕಾರಾಗೃಹ ಅಂತ ಎಲ್ಲೂ ಇದೆ. ಇದನ್ನು ತಪ್ಪಾಗಿ ತಿಳ್ಕೊಂಡು ಅದರ ಮೇಲೆ ಒಂದು ಹೆಸರು ಕೊಟ್ಟಿದ್ದಾರೆ ಕಾರಾಗೃಹಕ್ಕೆ, ಕೃಷ್ಣ ಜನ್ಮಸ್ಥಾನ ಅಂತ ಮೇಲೆ. ಆದರೆ ವಾಸ್ತವಿಕವಾಗಿ ಗ್ರಂಥಗಳನ್ನು, ಪ್ರಾಚೀನ ಗ್ರಂಥಗಳನ್ನು ನೋಡಿದ್ರೆ ಅಲ್ಲೆಲ್ಲೂ ಕಾಣೋದು. ಎಲ್ಲೋ ಹೇಳಬೇಕಾದ್ರೆ ಹೀಗೆ ಹೇಳಿದ್ರು. ತೋಮನ್ ಮುಖ ಪುಸ್ತಕ ಹಿಡಿತಾ ಇದ್ದಾರೆ, ಆಚಾರ್ಯನೇ ಇಲ್ಲ ಅಂತಂದಿದ್ದೀರಿ, ಇಲ್ಲಿದೆ ನೋಡಿ, ಬಂಧಿತ ಕಲೇನ ದೇವಕಿ, ಅದು ಕುಂತಿದೇವಿ ಮಾಡಿದ ಸ್ತೋತ್ರದಲ್ಲಿದೆ, ಬೇಕಾದ್ರೆ ನೋಡಿ. ಇವಳು ಶ್ಲೋಕದಲ್ಲಿ ಎಲ್ಲಿದೆ? ಇಲ್ಲೇ ಇಲ್ಲ, ಕನ್ನಡದ ಅರ್ಥ ಬರೆದಿದ್ದಾರೆ ನೋಡಿ, ಅಲ್ಲಿದೆ, ಕಾರಾಗೃಹದಲ್ಲಿ ಬಂಧಿತ ಅಂತ ಹಾಕಿದ್ದಾರೆ. ಕನ್ನಡದಲ್ಲಿ ಮಾಡುವವರ ಎಡವಟ್ಟುಗಳು ಅಲ್ಲಿ ಏನಿದೆ ಅದಕ್ಕೆ ತರ್ಜುಮೆ ಕೊಡೋಲ್ಲ ಅವರು, ತಮ್ಮ ತಲೆಯಲ್ಲಿ ಏನಿದೆ ಅದನ್ನು ಇಳಿಸಿರ್ತಾರೆ. ನಾವು ಹಾಗಾದ್ರೆ ಏನು ಓದ್ತಾ ಇದ್ದೀವಿ? ಸರ್ವಮೂಲದ ತರ್ಜುಮೆ, ಪುರಾಣಗಳ ತರ್ಜುಮೆ, ಅಥವಾ ಭಗವದ್ಗೀತೆಯ ತರ್ಜುಮೆ ಅಂದರೆ ಏನಾಗಿರುತ್ತಲ್ಲಿ? ಅವರ ತಲೆಯಲ್ಲಿ ಏನಿರುತ್ತೋ ಅದು ಇಳಿದಿರುತ್ತೆ ಹೊರತು ನಿಜವಾದಂತಹ ತರ್ಜುಮೆ ಆಗಬೇಕು ಇಲ್ಲ. ಅಷ್ಟು ಪ್ರಾಮಾಣಿಕತೆಯ ಆ ಬುದ್ಧಿಶಕ್ತಿ ಅವರಿಗೆ ಇರಬೇಕಲ್ಲ. ಅದರಿಂದ ಯಾವುದ್ಯಾವುದೋ ಗ್ರಂಥಗಳನ್ನು ನೋಡ್ತೇವೆ, ಯಾರನ್ನೋ ಹಿಡಿತೇವೆ, ಎಲ್ಲೋ ಹೋಗ್ತೇವೆ ಅಂದರೆ ಭಗವಂತ ಸಿಗೋಲ್ಲ. ಅದು ಬೇಕಾದ ಜ್ಞಾನಿಗಳಾಗಲಿ. ಮುಖ್ಯತಿಯಂ ಸೂರಯ, ಸೂರಯ ಎಷ್ಟು ದೊಡ್ಡ ದೊಡ್ಡ ಸೂರಿಗಳು. ಹಿರಣ್ಯಕಶಿಪುಗೆ ಅರ್ಥ ಆಯ್ತಾ? 14 ಲೋಕವನ್ನು 15 ಲಕ್ಷ ವರ್ಷ ಆಳ್ತಾ ಇದ್ದ. ಒಂದು ದಿವಸ 2 ದಿವಸ ಅಲ್ಲ, ಹರಿವಂಶದಲ್ಲಿದೆ. 15 ಲಕ್ಷ ವರ್ಷ ಎಷ್ಟು ಲೋಕಗಳನ್ನು ತಾನು ಆಳ್ತಾ ಇದ್ದ. ಅಂದರೆ ಎಷ್ಟು ಬುದ್ಧಿಶಕ್ತಿ ಇರಬೇಕು, ಎಷ್ಟು ಸಾಮರ್ಥ್ಯ ಇರಬೇಕು, ಇಷ್ಟೆಲ್ಲ ಇದ್ದವನು ಭಗವಂತ ಅರ್ಥ ಆದ್ನ? ಪ್ರಹ್ಲಾದ ರಾಜನ ಅರ್ಥ ಮಾಡಿಕೊಳ್ಳಿಕ್ಕಾಗಲಿಲ್ಲ. ರಾವಣನಿಗೆ ಅರ್ಥ ಆದ್ನ? ದುರ್ಯೋಧನನಿಗೆ ಅರ್ಥ ಆದ್ನ? ಯಾಕಾಗಲಿಲ್ಲ? ಅವ್ರು ಯಾವ ಶಕ್ತಿ ಕಮ್ಮಿ ಇತ್ತು? ಬೌದ್ಧಿಕ ಶಕ್ತಿ, ಧನಶಕ್ತಿ, ಬೇಕಾದ ವಾಂಶಿಕ ಶಕ್ತಿ ಎಲ್ಲ ರೀತಿಯಲ್ಲೂ ಇದ್ದರು. ಭಗವಂತ ಸಿಗಬೇಕು ಅಂತಿಲ್ಲ. ಅದಕ್ಕಿರೋದು ಒಂದೇ ಮಾರ್ಗ, ಉಪದೇಕ್ಷಂತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇಯ. ದೊಡ್ಡವರ ಕಾಲಿಡಿ. ಅವ್ರು ಸರಿಯಾಗಿ ರಘುಗುಣ ಮಹಾರಾಜ ಕೇಳಿದಾಗ ಹ್ಯಾಕ್ ಪಡಿಬಹುದು ಈ ಜ್ಞಾನವನ್ನು ಅಂತ ಕೇಳಿದರೆ ಏನಂತಾರೆ? ವಿನಾ ಮಹತ್ಪಾದರಜೋಭಿಷೇಕಂ, ದೊಡ್ಡವರ ಪಾದದ ಹುಳಿಯಿಂದ ಅಭಿಷೇಕ ಆಗಬೇಕು, ಆಗ ಸಿಗತ್ತಷ್ಟೇ ಈ ಜ್ಞಾನ. ಇಲ್ಲದೇ ಇದ್ರೆ ಇನ್ಯಾವ ರೀತಿಯಲ್ಲೂ ಇಲ್ಲ. ರಘುಗುಣ ಇತತ್ ತಪಸಾರಯಾತಿ ನ ಚೈಕ್ಯಯಾಗನ್ ವಸನಾಗ್ರಹಾತ್ವ ನ ಛಂದಸ ನೋದ ಜಲಾಗ್ನಿ ಸೂರ್ಯೈ ವಿನಾ ಮಹತ್ಪಾದರಜೋಭಿಷೇಕಂ. ಅಂಥದ್ದು ದೊಡ್ಡದು ಅದು ಆ ತತ್ವಜ್ಞಾನ. ತಲೆಯಲ್ಲೇನೋ ಹೇಳಿ ಹರಿಸ್ಬಿಡ್ತೀರಿ, ಯಾರ ಕೂಡ ಹೋಗಬೇಕು, ಯಾರ ಕಾಲ ಎಳಿಬೇಕು, ನಾವು ಹೇಳ್ಕೊಡ್ತಾರಾ, ಬರೀ ಪರೀಕ್ಷೆ ಮಾಡ್ತಾರಾ, ಆಟ ಆಡಿಸ್ತಾರಾ, ಏನೇನಾಗುತ್ತೋ ನಮಗೆಲ್ಲ ಕಷ್ಟ ಅಲ್ಲ ಅಂತಂದರೆ ಯಾಕಂದರೆ ನೀವು ಶ್ರದ್ಧಾ ಭಕ್ತಿಯಿಂದ ಹೋಗಿ ಹೇಳೋರು ಅವರಲ್ಲ, ಒಳಗೆ ನಾ ಹೇಳೋರು. ಎಷ್ಟು ಸುಲಭವಾಗಿದೆ, ಎಷ್ಟು ಕಠಿಣವಾದದ್ದು ಅತಿ ಸುಲಭವಾಗಿ ನಾನೇ ತಿಳಿಸ್ಕೊಡ್ತೇನೆ. ಇರೋದೇ ತತ್ವತ್ರಯ, ಒಂದು ಈಶಾ, ಇನ್ನೊಂದು ಜೀವ, ಇನ್ನೊಂದು ಜಡ. ತೇಜೋ ವಾಯು ಮೃದಾಂ ಯಥಾ ವಿನಿಮಯ. ಮನೆಯಲ್ಲಿ ದೀಪ ಹಚ್ಚಬೇಕಲ್ಲ ದೇವರ ಎದುರುಗಡೆಗೆ. ಆ ದೀಪ ನೋಡ್ತಾ ಇರಿ, ಭಗವಂತನ ಬಗ್ಗೆ ಪರಿಚಯ ಆಗುತ್ತೆ. ಒಂದು ದೀಪದಿಂದ ಸಹಸ್ರ ದೀಪವನ್ನು ಬೆಳಗಿಸಿದ್ರು. ಮೊದಲನೇ ದೀಪ ಇಲ್ಲಿ ಖರ್ಚಾಗೋಲ್ಲ. ದಾಹಕತ್ವ, ಪ್ರಕಾಶಕತ್ವ ಇತ್ಯಾದಿ ಎಲ್ಲ ಗುಣಗಳು ಸಮಾನ ಹೇಗಿರುತ್ತೋ ಇದು ನನ್ನ ಸೃಷ್ಟಿ, ಶುದ್ಧ ಸೃಷ್ಟಿ ಅಂತ ಕರೀತಾರೆ. ಒಂದು ರೂಪದಿಂದಾಗಿ ಅನಂತ ರೂಪಗಳನ್ನು ಪ್ರಕಟಣೆ ಮಾಡಿದರು, ಎಲ್ಲ ಏಕಪ್ರಕಾರ. ತನ್ನ ಹೀಗೆ ತಿಳ್ಕೊಳ್ಳಿ. ಅಥವಾ ಸಂಸತ್ಕಾರ್ಯವಾದಿಗಳು ಅಂತ ನಮ್ಮನ್ನು ಕರೆಯೋದು ಮಾಧ್ವರನ್ನು. ಆ ಕ್ರಮದಲ್ಲಿ ನೋಡೋದಾದರೆ ಈ ಬೆಂಕಿ ಕಡ್ಡಿಯಲ್ಲಿ ಮಧ್ಯದಲ್ಲಿ ಬೆಂಕಿ ಇದೆಯೋ ಇಲ್ಲವೋ ಅಂತ ಪ್ರಶ್ನೆ ಇದೆ. ಅಂತಂದರೆ ಬೆಂಕಿ ಪಟ್ಟ ಎಲ್ಲ ಸುಟ್ಟು ಹೋಗಬೇಕಾಗಿತ್ತು. ಇಲ್ಲ ಅಂತಂದರೆ ಗೀರಿದ್ರೆ ಹೇಗೆ ಹತ್ಕೊಳ್ಳುತ್ತೆ? ಭಾಳ ಸೊಗಸಾಗಿ ಉತ್ತರ ಕೊಟ್ಟಿದ್ದಾರೆ ಆಚಾರ್ಯರು. ಸಸತ್ಕಾರ್ಯವಾದಿಗಳು ಅಂತ ಕರೀತಾರೆ ನಮ್ಮನ್ನು. ಕಾರಣಾತ್ಮನ ಅಸತ್, ಕಾರ್ಯಾತ್ಮನ ಅಸತ್, ಎರಡೂ ರೀತಿಯಲ್ಲೂ ಇದೆ. ಕಾರಣದ ರೂಪವಾಗಿ ಮದ್ದಿನ ರೂಪದಲ್ಲಿ ಇದೆ ಬೆಂಕಿ. ಅದಕ್ಕೆ ಬರೀ ಕಡ್ಡಿಗಿರಿದರೆ ಬರೋಲ್ಲ, ಮದ್ದುಗಿರಿದರೆ ಬರುತ್ತೆ. ಅದಕ್ಕೊಂದು ಕ್ರಮ ಇದೆ. ಆ ಕ್ರಮದಲ್ಲಿ ತಿಕ್ಕಿದಾಗ ಕಾರ್ಯಾತ್ಮನ ಅದು ಉಂಟುಕೊಳ್ಳುತ್ತೆ, ಅಂದರೆ ಜ್ವಾಲೆಯ ರೂಪದಿಂದಾಗಿ ಬರುತ್ತೆ. ಸತ್ಕಾರ್ಯವಾದಿಗಳು ಅಂತ ಹಾಗೇನೆ ದೀಪವನ್ನು ಹಾಗೆ ನೋಡ್ತಾ ಇದ್ದು ಸರ್ವತ್ರ ಇದ್ದಾನೆ ಭಗವಂತ, ಕಂಬದಲ್ಲೂ ಇದ್ದಾನೆ. ವ್ಯಾಪ್ತಿಂಚ ಭೂತೇಶ್ವ ಜಲೇಶಾತ್ಮನ. ಆದರೆ ಅವನನ್ನು ಅಭಿವ್ಯಕ್ತೀಕರಿಸಿಕೊಳ್ಳಿಕ್ಕೆ ಬೇಕಾದ ವ್ಯವಸ್ಥೆ ಬಂದಾಗ ತಾ ಪ್ರಕಟನಾಗ್ತಾನೆ. ಬೆಂಕಿ ಕಡ್ಡಿ ನೋಡ್ತಾ ಇದ್ರೆ ಅರ್ಥ ಆಗುತ್ತೆ. ಹಾಗೆ ತೇಜ
ಒಂದು ಎರಡು ಉದಾಹರಣೆ ಅಷ್ಟೇ. ಇನ್ನು ವಾರಿ, ನೀರಿನಲ್ಲಿ ಪ್ರತಿಬಿಂಬ ಬಿದ್ದಂತೆ ಬಿಂಬ ಪ್ರತಿಬಿಂಬ ಭಾವವನ್ನು ಅರ್ಥ ಮಾಡಿಸಲಿಕ್ಕೆ ಜೀವರಿಗೂ ಭಗವಂತನಿಗೂ ಇರುವ ಬಿಂಬ ಪ್ರತಿಬಿಂಬ ಭಾವ, ನೀರಿನಲ್ಲಿ ಸೂರ್ಯನ ಪ್ರತಿಬಿಂಬ ಬಿದ್ದಂತೆ ಪ್ರತಿಬಿಂಬರಾದ ನಮ್ಮನ್ನು ಈ ಪ್ರಕೃತಿಯ ಜಲದಲ್ಲಿ ತಂದೆ ಹಾಗೆ ಬಂಧನ ಮಾಡಿಟ್ಟಿದ್ದಾನೆ. ಆತನ ಅನುಗ್ರಹ ಇದ್ದಾಗ ಮಾತ್ರ ಅದರಿಂದ ಹೊರಗೆ ಹಾಕಿ ಬರಲಿಕ್ಕೆ ಶಕ್ತಿ ಇದೆ. ಇತ್ಯಾದಿ ಪ್ರಮೇಯಗಳನ್ನು ನೋಡಿದಾಗ ಜೀವತತ್ವವನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು. ಮೃದ, ಮಣ್ಣು, ಈ ಆಕಳು, ಮಣ್ಣಿನ ಪರಿಣಾಮನೆ ಅಲ್ಲೇ ಹುಟ್ಟಿ ಬರೋದು ಯಾವುದು? ಹುಲ್ಲು. ಅದನ್ನು ತಿಂದ ತಕ್ಷಣ ಹೊಟ್ಟೆಗೆ ಹೋದಾಗ ಏನಾಗುತ್ತೆ? ಹಾಲಾಗುತ್ತೆ. ಆ ಹಾಲನ್ನೇ ನಾವು ಸರಿಯಾಗಿ ಕರೆದು ಕಾಸಿ ಹೆಪ್ಪಿಟ್ರೆ ಮೊಸರಾಗುತ್ತೆ. ಕಡಿದು ಕೊಬ್ಬು ತೆಗೆದಾಗ ಅದನ್ನೇ ಸರಿಯಾದ ಕ್ರಮದಲ್ಲಿ ಕಾಸಿದ್ರೆ ತುಪ್ಪ ಆಗುತ್ತೆ. ಹಾಲು ಚೆನ್ನಾಗಿದೆ ಅಂತ ಸುಮ್ಮನೆ, ಅಥವಾ ಹುಲ್ಲು ಚೆನ್ನಾಗಿದೆ ಅಂತ ಸುಮ್ಮನೆ ತಂದಿಟ್ಟುಕೊಂಡಿದ್ರೆ ಒಣಗಿ ಹಾಳಾಗೋಗುತ್ತೆ. ಅಥವಾ ಹಾಲು ಚೆನ್ನಾಗಿದೆ ಅಂತ ಸುಮ್ಮನೆ ನೋಡ್ತಾ ಕೂತ್ರೂ ಹಾಳಾಗೋಗುತ್ತೆ. ಈ ಶರೀರಾದಿಗಳು ಎಲ್ಲವೂ ಹಾಗೆ ನಿತ್ಯ ಪರಿಣಾಮಶೀಲ. ಒಂದಲ್ಲಿ ಬೇಕೋ ಬೇಡೋ ಪರಿಣಾಮ ಆಗ್ತಾ ಇರುತ್ತೆ. ನೀವು ಸರಿಯಾಗಿದ್ದಕ್ಕೊಂದು ಹದ ಕೊಟ್ಟರೆ ಅದು ಉತ್ಕೃಷ್ಟ ಸಾಧನೆ. ತುಪ್ಪದ ತನಕ ಹೋಗ್ಬೇಕಾದ್ರೆ ಎಷ್ಟು ಸಂಸ್ಕಾರ ಆಗಬೇಕಾದ್ರೆ ಹಾಗೆ ಶರೀರಕ್ಕೂ ಆ ಕಾಲಕ್ಕೆ ತಕ್ಕಂತೆ ಒಳ್ಳೆ ಸಂಸ್ಕಾರಗಳನ್ನು ಕೊಟ್ಟರೆ ಆ ತುಪ್ಪ ದೇವರ ದೀಪಕ್ಕೋ ಅಥವಾ ಯಾಗಯಜ್ಞಾದಿಗಳಿಗೂ ವಿನಿಯೋಗ ಆದಂತೆ ಈ ಶರೀರವೂ ಕೂಡ ನಿತ್ಯ ಪರಿಣಾಮಶೀಲ. ಅದಕ್ಕೆ ಸರಿಯಾದ ಸಂಸ್ಕಾರಗಳನ್ನು ಕೊಟ್ಟರೆ ಭಗವಂತನಿಗೆ ಅರ್ಪಣೆ ಮಾಡಲಿಕ್ಕೆ ಯೋಗ್ಯವಾಗುತ್ತೆ. ಯಾಕಂದರೆ ಈ ಶರೀರ ಇರೋದೇ ಹಾಗೆ. ಈ ಶರೀರ ನಾವಲ್ಲ. ಈ ಶರೀರ ಏನಿದೆ ಇದು ಜಡ. ಜಡ ನಿತ್ಯ ಪರಿಣಾಮಶೀಲ. ಇಂಥ ಎಷ್ಟು ತತ್ವ ಬರೀ ಮಣ್ಣನ್ನು ನೋಡ್ತಾ ಇದ್ರೆ ಅರ್ಥ ಮಾಡಿಕೊಳ್ಬೇಕು. ಒಂದೇ ಮಣ್ಣನ್ನೇ ತಗೊಂಡು ಮಡಿಕೆ, ಕುಡಿಕೆ ಮುಂತಾದ ಅನೇಕ ಆಟಿಕೆಗಳನ್ನು ಮಾಡುವಂತೆ ಕುಂಬಾರ ತನ್ನ ಅದ್ಭುತವಾದ ಕಲಾವಿನ್ಯಾಸದಿಂದ ಬ್ರಹ್ಮಾಂಡದಿಂದ ಹಿಡಿದು ಈ ಪಿಂಡಾಂಡದ ತನಕ ಅದ್ಭುತ ಸೃಷ್ಟಿಯನ್ನು ಮಾಡಿ ಆಟಾಡ್ತಾ ಇದ್ದಾನಲ್ಲ ಆತ. ಬಾಲ ಕ್ರೀಡನಗೈರ್ಯದ್ವತೆ ಕ್ರೀಡತೆ ಅಸ್ಮಾಭಿರಚ್ಯುತಃ. ಅದು ಬರೀ ಮಣ್ಣನ್ನು ನೋಡ್ತಾ ಇದ್ರೆ ಅರ್ಥ ಮಾಡ್ಕೊಳ್ಬೋದು. ಸ್ಥೂಲವಾದಂತಹ ಈ ತ್ರಿವತ್ಕರಣದ ಈ ಮೂಲೆ ಇದೆ. ಆಕಾಶ, ಗಾಳಿ ಕಾಣಿಸೋಲ್ಲ ನಮಗೆ, ಕಾಣೋದು ಪಂಚಭೂತಗಳಲ್ಲಿ ಈ ಮೂರೇ. ಈ ಮೂರನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ. ಇರೋದೇ ಮೂರು. ಇಲ್ಲಿ ಬಿಟ್ಟು ಇನ್ನೊಂದು ತೋರಿಸಿ. ಈಶ, ಜೀವ, ಜಡ. ಯಥಾ ವಿನಿಮಯ. ಇದು ವಿನಿಮಯ ಮಾಡಿಕೊಂಡು ಇನ್ನೂ ಗೊತ್ತಾಗಿ ಹೋಗುತ್ತೆ. ಅದು ಪಾಪ ಎಷ್ಟು ಕಷ್ಟಪಡ್ತಾನೆ ದೇವರು. ಎಷ್ಟು ರೂಪ ತಗೊಳ್ಳೋದು. ಒಬ್ಬನ ಶರೀರದಲ್ಲಿ 72,000 ನಾಡೀಗತನು. ಇನ್ನಂತೂ ಮಾನುಷ ದೇಹೇ ಭಗವತ್ ರೂಪ ವಿವೇಕ ಅಂತ ಮಂತ್ರಾಲಯ ಪ್ರಭುಗಳು 3,50,00,000 ಒಬ್ಬನಲ್ಲಿ 3.5 ಕೋಟಿ ಭಗವತ್ ರೂಪಗಳು ಒಬ್ಬ ಮನುಷ್ಯನ ಶರೀರದಲ್ಲಿ ಇರ್ತಾನೆ. ಪ್ರತಿಯೊಬ್ಬ ಮನುಷ್ಯ ಚಂಡಾಲ ಆಗಿರುವುದು ಅವನ ಶರೀರದಲ್ಲಿ 3.5 ಕೋಟಿ ಭಗವತ್ ರೂಪಗಳು ಇರ್ತಾವೆ. ಹಾಗೆ ಅಂತ ತೋರಿಸ್ಕೊಟ್ಟಿದ್ದಾರೆ ಪುಟ್ಟಕೃತಿ ಮಂತ್ರಾಲಯ ಪ್ರಭುಗಳು. ಅಲ್ಲಿ ತೋರಿಸ್ತಾರಲ್ಲ, ಇಷ್ಟು ಒಬ್ಬೊಬ್ಬರ ಶರೀರದಲ್ಲಿ ಇಟ್ಕೊಂಡು ಹೋಗಿ ಎಷ್ಟು ಶ್ರಮ ಆಗುತ್ತೋ ಏನೋ ಪಾಪ ದೇವರಿಗೆ. ಭಾಳ ಶ್ರಮ ಪಡ್ತಾರೆ ದೇವರಿಗೆ. ಹಿಂಗೆ ಯಾರಾನ ಅಂದರೆ ಯತ್ರ ತ್ರಿಸರ್ಗೋ ಮೃಷ. ಅರ್ಥ ಅವನಿಗೇನೂ ಆಗಬೇಕಾಗಿಲ್ಲ. ಆನಂದದಿಂದ ಇವೆಲ್ಲ, ಆನಂದೋದ್ರೇಕದಿಂದ ಇವೆಲ್ಲ ಮಾಡ್ತಾ ಇದ್ದಾನೆ ಹೊರತು ಅವನಿಗೆ ಇದರಿಂದ ಏನೂ ಆಗಬೇಕಾಗಿಲ್ಲ. ಕಾರಣ ಧಾಮ್ನ ಸ್ವೇನ ಸದಾ ನಿರಸ್ತ ಕುಹಕಂ. ಇದೆಲ್ಲ ವೇದಾಧಿಕರಣ ಅಂತ ಭಾರೀ ದೊಡ್ಡ ಅಲ್ಲೆಲ್ಲ ಚರ್ಚೆಗಳನ್ನು ನಡೆದಿದ್ದಾವೆ ಬ್ರಹ್ಮಸೂತ್ರದಲ್ಲಿ. ಭಗವಂತ ಪ್ರಯೋಜನ ಇದ್ದು ಮಾಡ್ತಾನೋ, ಪ್ರಯೋಜನ ಇಲ್ಲದೆ ಮಾಡ್ತಾನೋ. ಪ್ರಯೋಜನ ಇದೆ ಅಂತ ಆದರೆ ಆ ಪ್ರಯೋಜನ ಮೊದಲು ಸಿಕ್ಕಿರಲಿಲ್ಲ ಅಂತಂದರೆ ಅಪೂರ್ಣ ಅಂತ ಆಗ್ತಾನೆ. ಪ್ರಯೋಜನವೇ ಇಲ್ಲ ಅಂತಂದರೆ ಯಾರು ಯಾವ ಕೆಲಸನೂ ಮಾಡೋದು. ಪ್ರಯೋಜನ ಇಲ್ಲದೆ ಯಾರನ್ನು ಮಾಡ್ತಾರೆ. ನಮ್ಮ ಅಂದೋಪ ಪ್ರವರ್ತತೆ ಪ್ರಯೋಜನ ಮನುದ್ದಿಶ್ಯ. ನಮ್ಮ ಅಂದೋಪ ಯಾರಿಗೊಬ್ಬರಿಗೆ ಒಂದು ಎಲೆ ತೆಗೆಯೋದ್ರೆ ಯಾಕೆ ಅಂತ ಕೇಳ್ಕೊಂಡು ಯಾಕೆ ನನಗೇನು ಸಿಗುತ್ತೆ. ಹಾಗಾದ್ರೆ ಭಗವಂತನ ಈ ವ್ಯಾಪಾರ ಹೇಗೆ ಹೊಂದಾಣಿಕೆ ಆಗುತ್ತೆ? ಅದಕ್ಕೆ ದೇವಶೇಷ ಸ್ವಭಾವೋಯಂ ಆಪ್ತಕಾಮಸ್ಯ ಕಾಸ್ಪೃಹ. ಇದಾತನ ಸ್ವಭಾವ ವಿಶೇಷ ಅನ್ನೋದೇ ತೋರಿಸಿಕೊಟ್ಟಿದ್ದಾರೆ. ಅದನ್ನು ಇಲ್ಲಿ ವರ್ಣನೆ ಮಾಡ್ತಾ ಯತ್ರ ತ್ರಿಸರ್ಗೋ ಅಮೃಷ. ನಮ್ಮ ದೃಷ್ಟಿಯಲ್ಲಿ ತಗೊಂಡಾಗ ಅತ್ಯಂತ ಸಾರ್ಥಕವಾದ ಭಾಗವತ ತಂತ್ರದಲ್ಲಿ ಎರಡೂ ರೀತಿಯಲ್ಲಿ ವ್ಯಾಖ್ಯಾನ ಇದೆ. ಆಚಾರ್ಯರನ್ನು ಉಲ್ಲೇಖ ಮಾಡ್ತಾರೆ ತಾತ್ಪರ್ಯದಲ್ಲಿ. ಭಗವಂತನ ಸ್ಮರಣೆ ಮಾಡ್ತಾ ಇದ್ದರೆ ಸಾಕು, ಅಂಥವರಿಗೇನೆ ಯಾವ ಆಯಾಸ ಆಗೋಲ್ಲ. ಅವರಿಗೆಲ್ಲಿದೆ ಧಾಮ್ನ ಸ್ವೇನ ಸದಾ ನಿರಸ್ತ ಕುಹಕಂ. ಎಲ್ಲ ಕುಹಕಗಳನ್ನು ದೋಷಗಳನ್ನು ನಿವಾರಣೆ ಮಾಡುವುದು ತನ್ನ ಕಾಂತಿಯಿಂದ. ಅಂಥ ವಸ್ತುವನ್ನು ಸತ್ಯಾಗಿ ತಿಳಿದರೆ ಸತ್ಯಂ ಸತ್ ನಿರ್ದುಷ್ಟವಾದ ತತ್ವಜ್ಞಾನದ ಸ್ವರೂಪವನ್ನು ನಾವು ಜ್ಞಾನ ಸ್ವರೂಪಿಗಳಿದ್ದೇವೆ. ಆನಂದ ಒಳಗಡೆಯಲ್ಲಿ ಬೇಕಾಷ್ಟಿದೆ. ಮನೆಯಲ್ಲಿ ಬೇಕಾಷ್ಟು ಕೊಪ್ಪರಿಗೆ ಗಟ್ಟಲೆ ಇನ್ನಂತಿದ್ರು ಆ ಶಬ್ದ. ಈಗೆಲ್ಲ ಆ ಶಬ್ದ ಆಡಲಿಕ್ಕೂ ಯೋಗ್ಯತೆ ಇಲ್ಲ. ಕೊಪ್ಪರಿಗೆ ಸಿಗಲ್ಲ, ನೋಡಲಿಕ್ಕೆ ಸಿಗಲ್ಲ. ಈಗ ಅಷ್ಟೊಂದು ದೊಡ್ಡ ದೊಡ್ಡ ಪಾತ್ರೆ ತಯಾರು ಮಾಡೋರು ಇಲ್ಲ, ಅದನ್ನು ಮನೆಯಲ್ಲಿ ಇಟ್ಕೊಳ್ಳೋರು ಇಲ್ಲ. ಕೊಪ್ಪರಿಗೆ ಗಟ್ಟಲೆ ಸಂಪತ್ತು ಅಂತ ಇದ್ದಲ್ಲ, ಅದು ಹೂಳಿಟ್ಟಿರೋರು ಮನೆಯ ತೊಟ್ಟಿ ಮನೆಯಲ್ಲಿ.
ಮನೆಯಲ್ಲಿ ಅಂತಹದ್ದು ದೊಡ್ಡ ಸಂಪತ್ತಿದೆ, ಇವನು ಗೊತ್ತಿಲ್ಲ. ಒಂದೊಂದು ಹೊತ್ತು ಊಟಕ್ಕೂ ಕೂಡ ಕಂಡು ಕಡೆಯಲ್ಲಿ ಭಿಕ್ಷೆ ಬೇಡ್ತಾ ಇದ್ದಾನೆ ಹುಡುಗ. ಯಾರೋ ಹಿರಿಯರು ಗೊತ್ತಿತ್ತು, ಅವ್ರು ಬಂದಂದ್ರು ಅಲ್ಲೋ ನಿಮ್ಮ ಮನೆಯಲ್ಲಿ ಅಷ್ಟು ಸಂಪತ್ತು 10 ಊರು ಆಳ್ಬೋದಲ್ಲೋ, ಅಷ್ಟು ಸಂಪತ್ತಿದೆ, ಮನೆ ಒಂದೊಂದು ತುತ್ತು ಭಿಕ್ಷೆ ಬೇಡ್ತಿ ಬಯಸ್ಕೊಳ್ತೀವಲ್ಲೋ, ಕಾರುಣ್ಯದಿಂದ ಪಾಪ ಒಂದು ತೆಗಿ ಇಲ್ಲಾಗಿ ನೋಡಿ ಇಲ್ಲಿದೆ ತೋರಿಸಿಕೊಟ್ರೆ ಹಾಗೆ ಅಂಥ ಉತ್ಕೃಷ್ಟವಾದಂತಹ ಒಳಗಡೆಯಲ್ಲೇ ಇರುವ ಇಡೀ ಜಗದೊಡೆಯ ಬಿಂಬಪೂರ್ತಿಯಾಗಿ ಒಳಗೆ ಕೂತಿದ್ದಾರೆ. ದೊಡ್ಡ ಸಂಪತ್ತು, ಅದಕ್ಕಿಂತ ಬೇಕಾ? ಅದನ್ನು ಮುಚ್ಚಿಟ್ಕೊಂಡಿದ್ದೀವಿ, ಕಡೆಯಲ್ಲಿ ಭಿಕ್ಷೆ ಬೇಡಿ ಅವಮಾನಕ್ಕೊಳಗಾಗ್ತಾ ಇದ್ದೇವೆ. ಯಾಕಂದ್ರೆ ಸತತ್ ಕೃಷ್ಣ ಭಗವಂತನ ಬಗ್ಗೆನೇ ಆ ದೀಪ ಹಚ್ಚಿದಾಗ ಒಳಗಡೆಯಲ್ಲೇ ಇಷ್ಟು ಸಂಪತ್ತಿದೆ ನೋಡು ಅಂತ ಬೆಳಕು ಹಚ್ಚಿದಾಗ, ಆ ತತ್ವಜ್ಞಾನ ಪಡೆದಾಗ ಸ್ವರೂಪವನ್ನೇ ನಾವೇನು ಪಡ್ಕೊಳ್ತೇವೆ, ಮೋಕ್ಷವನ್ನು ಪಡೆಯುವುದು ಅಂತ. ಸ್ವರೂಪೇಣ ವ್ಯವಸ್ಥಿತಿ ಭಾಗವತದ್ದೇ ಮಾತು ಉತ್ತರಿ ಹಿತ್ವಾ ಅನ್ಯಥಾರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಆ ಸ್ಥಿತಿಯನ್ನೇನು ಪಡಿತೇವಲ್ಲ ಅದು ಸತ್ಯ. ವಾಸ್ತವಿಕವಾಗಿ ಅದ್ವೈತಗಳು ಹೇಳುವಂಥದ್ದು ಇದು ನಿತ್ಯ ಬೇಕಾಷ್ಟಿದೆ ನಮ್ಮಲ್ಲಿ. ಈ ಶರೀರ ನಮ್ಮದು ಅಂತ ತಿಳ್ಕೊಂಡ್ಬಿಡ್ತೇವೆ, ಅಥವಾ ಶರೀರನೇ ನಾವು ತಿಳ್ಕೊಳ್ತೇವೆ. ಶರೀರದ ಅನುಬಂಧಗಳನ್ನು ಜೀವನ ಅನುಬಂಧಗಳು, ಇದೆಲ್ಲ ಭ್ರಾಂತಿಯ ವ್ಯವಹಾರ. ಇದ್ಯಾವ ಸತ್ಯ ವ್ಯವಹಾರ ಅಲ್ಲ. ಆ ಸತ್ಯವಾದ ವ್ಯವಹಾರ ಬರಬೇಕಾಗಿದ್ದರೆ ಅಂತಹ ಸ್ಥಿತಿಯನ್ನು ಕೊಡಬೇಕು. ಅದನ್ನು ಕೊಡುವವನಾದ್ದರಿಂದ ಭಗವಂತನನ್ನು ಸತ್ಯ ಅಂತ ಕರೆಯುವುದು. ಭಗವಂತ ಪರ ಯಾರು ಅಂತ ಕೇಳಿದಾಗ ಇಷ್ಟೆಲ್ಲ ಗುಣಮುಖದಿಂದಾಗಿ ಸ್ತೋತ್ರ ಮಾಡಿ ಹೆಸರು ಹೇಳಿಲ್ಲ. ಇಲ್ಲಿ ಯಾವುದು ತತ್ರ ಪ್ರಸಿದ್ಧ ಶಬ್ದಗಳೇ ಇಲ್ಲ. ಇಲ್ಲಿ ಕೇವಲ ಗುಣಮುಖದಿಂದ ಹೇಳುವಂತಹ ಶಬ್ದಗಳನ್ನೇ ಇಟ್ಟು ಇಂತಹ ಭಗವಂತ ಯಾರಿದ್ದಾನೋ ಅವನನ್ನು ಧೀಮಹಿ, ಅವನ ಬಗ್ಗೆ ಹೇಳ್ತೇವೆ, ಅವನ ಬಗ್ಗೆ ವಿಚಾರ ಮಾಡ್ತೇವೆ, ಅವನನ್ನೇ ಧ್ಯಾನ ಮಾಡಿಸ್ತೇವೆ. ಆಸಕ್ತಿ ಇದ್ದವರು ಬನ್ನಿರಿ. ಇಂಥ ಮಂಗಳಾನುಷ್ಠಾನ ಬೇರೆ ಕಡೆಯಲ್ಲಿ ನಿರೀಕ್ಷೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಂಥ ಉತ್ಕೃಷ್ಟವಾದ ಭಗವಂತನ ಪರಿಚಯವನ್ನು ತಂದು ಹೃದಯದಲ್ಲಿ ಸ್ಥಾಪನೆ ಮಾಡುವಂತಹ ಅದ್ಭುತವಾದ ಮಂಗಳಾನುಷ್ಠಾನವನ್ನು ಮಾಡಿ, ಇಲ್ಲ 12 ವಿಶೇಷಣ ಇದೆ. ಇದೇ 12 ವಿಶೇಷಣ ಒಂದು 12 ಸ್ಕಂದದಲ್ಲಿ ಬಿತ್ತರಗೊಂಡಿರೋದು. ಅದನ್ನು ತೋರಿಸಿಕೊಡುವ ಶೈಲಿಯಿಂದಾಗಿ ಮಂಗಳಾನುಷ್ಠಾನವನ್ನು ಮಾಡಿ ಅನುಬಂಧ ಚತುಷ್ಟಯವನ್ನು. ಕಾರಣ ಇದಕ್ಕೆ ನಾವಲ್ಲ ಅಧಿಕಾರಿಗಳು, ನಾವು ಅಷ್ಟೋ ಇಷ್ಟೋ ಸುಮ್ಮನೆ ಬಾಯಿ ಹಾಕ್ತೇವಷ್ಟೇ. ನಿಜವಾದ ಅಧಿಕಾರಿಗಳು ಬ್ರಹ್ಮರುದ್ರಾದಿ ದೇವತೆಗಳು ಎಷ್ಟು ಪರಮಾನಂದ ಭರಿತರಾಗಿದ್ದಾರೆ. ಇದನ್ನೆಲ್ಲ ಕೇಳಿ ವೇದವ್ಯಾಸ ದೇವರ ಸಮುದ್ರ ಶಿಖಾಮಣಿಯ ವಾಣಿಯನ್ನು ಕೇಳಿ ಅವರು ಮುಖ್ಯ ಅಧಿಕಾರಿಗಳು. ಅವರವೆಲ್ಲ ನೋಡ್ತಾರೆ. ಅವರು ಒಂದು ಕ್ರಮ ಇದೆ. ಇಲ್ಲಿ ಅನುಬಂಧ ಚತುಷ್ಟಯ ಏನು, ಇದರ ಪ್ರಾಶಸ್ತ್ಯ ಏನು, ಇಲ್ಲಿ ಆಖ್ಯಾಯಿಕ ಯಾವುದು, ಭಕ್ತರುಗಳು ಯಾರು, ಶ್ರೋತೃಗಳು ಯಾರು, ಪ್ರಸಂಗ ಏನು, ಅವುಗಳ ಅನುಕೂಲ್ಯ ಏನಿದೆ, ಇವನ್ನೆಲ್ಲ ನೋಡ್ತಾರೆ ಜ್ಞಾನಿಗಳು. ಆಚಾರ್ಯರ ಅನುವ್ಯಾಖ್ಯಾನದಲ್ಲಿ ತಿಳಿಸಿಕೊಟ್ಟಂತೆ ಆ ಕ್ರಮದಿಂದಾಗಿ ನೋಡುವಾಗ ಇಲ್ಲಿರುವ ಅನುಬಂಧ ಚತುಷ್ಟಯ, ಇದರ ವಿಷಯ, ಪ್ರಯೋಜನ, ಅಧಿಕಾರಿ, ಅವುಗಳ ಸಂಬಂಧ, ಗ್ರಂಥದ ನಾಮಧೇಯ, ಇವುಗಳನ್ನೆಲ್ಲ ಹೇಳಿಕೋಸ್ಕರನೇ ದ್ವಿತೀಯ ಪದ್ಯ, ತೃತೀಯ ಪದ್ಯ ಇವೆಲ್ಲ ಹೊರಟಿದೆ. ಇದು ಉಪೋದ್ಘಾತ ಮಾತ್ರ ಎದುರುಗಡೆಯಲ್ಲಿ ಇದನ್ನು ಆರಂಭ ಮಾಡ್ತಾ ಸಾಯಂಕಾಲದ ಹೊತ್ತಿಗೆ ಉಳಿದಿದ್ದನ್ನೆಲ್ಲ ಯಥಾಶಕ್ತಿ ಎಷ್ಟು ಸಾಯಂಕಾಲಕ್ಕೂ ಮತ್ತಷ್ಟು ಅನುವಾದ ಮಾಡುವಂಥದ್ದು. ಯಥಾರ್ಥಗತಾಭಿಪ್ರಾಯ ಶ್ರೀಕೃಷ್ಣಾರ್ಪಣಮಸ್ತು. ಹರೆಯೇ ನಮಃ. ನ್ಯಾಯೇನ ಮಾರ್ಗೇಣ ಬ್ರಾಹ್ಮಣೇಭ್ಯೋ ಶುದ್ಧಮಸ್ತು.